ನಾಯಿ ನನ್ನ ಮಕ್ಕಳ ಮೇಲೆ ಜ್ಞಾನನೇ ಇರಲ್ಲ, ಕುಡ್ಕೊಂಡು ತಿನ್ಕೊಂಡು ಯಾವುದೋ ಒಂದು ದುಡ್ಡು ಬರ್ತಿರುತ್ತೆ, ಮಕ್ಕಳ ಮೇಲೆ ಜ್ಞಾನ ಇಲ್ದಿರ ಅವ್ರ ಲೈಫ್ನ ಅವರು ಕುಡ್ಕೊಂಡು ತಿನ್ನೋದ್ರಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಆ ಥರ ಎಲ್ಲಾರ ಮನೇಲೂ ಇರೋ ಅಂಥದ್ದೇ ನಮ್ಮ ಮನೇಲೂ ಇರೋದು. ಸ್ವಲ್ಪ ನಮ್ಮ ಮನೇಲಿ ಡಿಫ್ರೆಂಟ್ ಇರ್ಬೋದು, ನಿಮ್ಮ ಮನೇಲಿ ಅದಕ್ಕಿಂತ ವಿಭಿನ್ನವಾಗಿರ್ಬೋದು. ಎಲ್ಲದಕ್ಕೂ ನಾನು ಹೇಳಿದ್ರೆ ಅದ್ರಲ್ಲಿ ಹಿಂದೆ ಏನಾಗಿದೆ ಮುಂದೆ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡಬೇಕು. ಯಾವುದೋ ಒಂದು 5% ತಿಳ್ಕೊಂಡು ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಡೋದಲ್ಲ. ಆಮೇಲೆ ಅವಳ ವಿಡಿಯೋಸ್ ಬೇರೆ ಹಿಂಗೆ ನೋಡು, ಯಾರಿದು ಗೊತ್ತಿಲ್ಲ ಏನು ಅಂತ ನಾನು ಅಂದೆ. ನೋಡು, ಅಮ್ಮನ ಕಾರ್ಯ ಐತೆ, ಫಸ್ಟ್ ಮುಗಿಸ್ಕೊಳ್ಳೋಣ ಸೋಷಿಯಲ್ ಮೀಡಿಯಾ ಅಂತ ಅಂದ್ಮೇಲೆ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಸೊ ಇವತ್ತು ತಮ್ಮನೇಲಲ್ಲಿ ನೋಡಿದೀರಾ ಏನಪ್ಪ ವಿಷಯ ಅಂತ ಹೇಳ್ಬಿಟ್ಟು. ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ಮತ್ತೆ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ನನ್ನ ತಂಗಿ ಬಗ್ಗೆ. ಹೇಳಿ ನಿಮ್ ತಂಗಿ ಬಗ್ಗೆ ಯಾಕೆ ಬರಲ್ಲ ಏನು ಎತ್ತ. ಆಮೇಲೆ ನಾವ್ ಅಮ್ಮಂಗೆ ಏನಾಯ್ತು ಅಂತ ಹೇಳಿರೋ ಒಂದು ವಿಡಿಯೋದಲ್ಲಿ ನನ್ನ ತಂಗಿದ್ ಲವ್ ಮ್ಯಾರೇಜ್ ಆಯ್ತು ಅಂತ ಹೇಳಿದ್ದೆ. ಸೊ ಎರಡಕ್ಕೂ ಒಂದು ಕ್ಲಾರಿಟಿ ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ನಾನು ಸುಮ್ಮನೆ ಇದ್ದೆ. ಬಟ್ ಸುಮ್ಮನೆ ಇದ್ದಷ್ಟು ಕೆಲವರು ಊಹಾಪೋಹಗಳು ಮಾಡ್ಕೊಳ್ಳೋದು ಜಾಸ್ತಿ. ಸೊ ಏನಿದೆ ಅದನ್ನ ಡೈರೆಕ್ಟ್ ಹೇಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಹೆಂಗೆಲ್ಲ ಕಮೆಂಟ್ಸ್ ಬರ್ತಾ ಇದೆ ಅಂತಂದ್ರೆ, ನಿಮ್ ತಂಗಿ ಮನೆಗೆ ಬರಲ್ವಾ, ಮತ್ತೆ ಇಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಬಂದ್ ನೋಡಲ್ವಾ ಮಾಡಲ್ವಾ ಏನು ಎತ್ತ. ಆಮೇಲೆ ಅವಳಗ್ ಮದ್ವೆ ಆಗಿದ್ಯಾ ಅಂತ ಕೆಲವ್ರು ಕೇಳ್ತಾ ಇದ್ದೀರಾ. ವಿಡಿಯೋಸ್ ನೋಡ್ತಾ ಇರ್ತೀರಾ, ಮತ್ತೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ನೋಡ್ತಾ ಇರ್ತೀರಲ್ಲ. ಸೊ ತುಂಬಾ ಒಂದು ಕನ್ಸರ್ನಿಂದಾನೇ ಕೇಳ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಬಟ್ ಕೆಲವ್ರು ಒಂದಷ್ಟು ಜನ ನನ್ನ ವಿಡಿಯೋಸ್ ನೋಡಿ ನನ್ನ ತಂಗಿ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿರೋದು ಇದೆ. ಸೊ ಅದೆಲ್ಲ ಒಂದು ಮಾತಾಡೋಣ ಒಂದು ದಿವಸ ಅಂತ ಅನ್ಕೊಂಡಿದ್ವಿ ನಾವುನು. ಹಿಂಗೆ ಬಿಟ್ರೆ ಸುಮ್ನೆ ಇಲ್ದಿರೋದು ಸಲ್ದಿರೋದೆಲ್ಲ ಹೇಳ್ಕೊಂತ ಇರ್ತೀರಾ ಅಂತ ಅನ್ಬಿಟ್ಟು. ಸೊ ಹಂಗಾಗಿ ಇವತ್ತು ನನ್ನ ತಂಗಿನೇ ಬಂದಿದ್ದಾಳೆ. ಸೊ ಇಬ್ರು ಜೊತೆಗೆ ಕುತ್ಕೊಂಡು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀವಿ, ಈ ವಿಡಿಯೋದಲ್ಲೇ ಕ್ಲಾರಿಟಿ ಕೊಡ್ತೀವಿ. ಸೊ ಕ್ಲಾರಿಟಿ ಕೊಟ್ಟಾದ್ಮೇಲೆ ಸುಮ್ನೆ ಕಮೆಂಟ್ಸ್ ಹಾಕೋದಕ್ಕೆ ಹೋಗ್ಬೇಡಿ. ಸೊ ಏನಿದೆಯೋ ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ಏನು ಎತ್ತ ಅಂತ ಅನ್ಬಿಟ್ಟು. ಸೊ ಇವಾಗ ನನ್ನ ತಂಗಿ ಬಂದಿದ್ದಾಳೆ, ಅವಳನ್ನ ಕರಿತೀನಿ. ಸೊ ಫಸ್ಟ್ ಕ್ಲಾರಿಟಿ ಏನಪ್ಪಾ ಅಂತಂದ್ರೆ, ಇವಳೇ ನನ್ನ ತಂಗಿ. ಇವಳ್ದು ಚಾನಲ್ ಇದೆ, ಗೀತಾ ಗಿರೀಶ್ ವ್ಲಾಗ್ಸ್ ಅನ್ಬಿಟ್ಟು. ಸುಮಾರು ಜನ ನಿಮ್ ತಂಗಿ ಚಾನಲ್ ಏನು ಅಂತಾನು ನನ್ ಕಮೆಂಟ್ ಮಾಡ್ತಾ ಇರ್ತೀರಾ. ನಾನು ಹೇಳಿದೀನಿ ಎಷ್ಟೋ ಜನಕ್ಕೆ. ಆಮೇಲೆ ಇನ್ನೇನು, ಇದು ಅಮ್ಮಂಗೆ ಏನಾಗಿತ್ತು ಅನ್ನೋ ವಿಡಿಯೋದಲ್ಲಿ ಲವ್ ಮ್ಯಾರೇಜ್ ಆಗಿದ್ಲು, ನಮಗ್ ಬೇಜಾರಾಯ್ತು ಅಂತೆಲ್ಲ ಹೇಳಿದ್ದೆ. ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ನೋಡ್ಬಿಟ್ಟು ಇವಳ ಚಾನಲ್ಗೆ ಹೋಗಿ ಕಮೆಂಟ್ ಹೊಡೆದಿದ್ದಾರೆ. ಅದ್ ಹೆಂಗೆ ತಂದಿಗ್ ತಮಾಷೆ ನೋಡಿದ್ದಾರೆ ಅಂತಂದ್ರೆ, ಹೇಳೆ ಯಾರು ಒಂದಿಬ್ರು ಆಕ್ಚುಲಿ ಪವನ್ ಅನ್ನೋರು ಮತ್ತೆ ಇನ್ನೊಬ್ಬ ಅವನ್ನ ನೋಡ್ಬಿಟ್ಟು ಯಾರು ಅಕ್ಷಯ್ ಅಂತ ಇಬ್ರು. ಫಸ್ಟ್ ಪವನ್ ಅನ್ನೋನ್ ಕಮೆಂಟ್ ಮಾಡಿದೆ. ಆಕ್ಚುಲಿ ಪವನ್ ಅನ್ನೋನು ಯೂಶಲಿ ನಿಮ್ದು ಲವ್ ಮ್ಯಾರೇಜ್ ಸ್ಟೋರಿ ಹೇಳಿ ಹಂಗೆ ಹಿಂಗೆ ಅಂತ ಎಲ್ಲ ಪ್ರತಿಯೊಂದು ವಿಡಿಯೋನಲ್ಲೂ ಆಕ್ಚುಲಿ ಅವ್ರಿಬ್ರು ಹುಡ್ಗನ ಹುಡ್ಗಿನ ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಐಡೆಂಟಿಟಿ ಇಲ್ಲ, ಬರೀ ಹೆಸರಿದೆ ಅದ್ರಲ್ಲಿ, ಡಿ.ಪಿ ಇಲ್ಲ, ಅವ್ರೇನ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ. ಅದೊಂದು ಡೌಟ್ ಇದೆ ನಮ್ಗೆ. ಅದೇ ಬಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಸ್ಕ್ರೀನ್ ಶಾಟ್ ಕೂಡ ಇಟ್ಕೊಂಡಿದ್ದೀನಿ. ನಾನು ಪೋಸ್ಟ್ ನ ಡಿಲೀಟ್ ಮಾಡಿದೀನಿ, ಬಟ್ ಅದನ್ನ ಸ್ಕ್ರೀನ್ ಶಾಟ್ ಕೂಡ ಇಟ್ಕೊಂಡಿದ್ದೀನಿ. ಸುಮ್ಮನೆ ಬಂದು ಕಮೆಂಟ್ ಮಾಡೋದು, ಅರ್ಧಂಬರ್ಧ ವಿಷಯ ತಿಳ್ಕೊಂಡು. ಫಸ್ಟ್ ಕಮೆಂಟ್ ಮಾಡಕ್ಕಿಂತ ಮುಂಚೆ ಫುಲ್ ವಿಷಯ ತಿಳ್ಕೊಂಡು ಆಮೇಲೆ ಬಂದು ಕಮೆಂಟ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಏನಾಯ್ತು ಅಂತಂದ್ರೆ, ಇವಳು ನನ್ ಚಾನೆಲ್ ನೋಡ್ಕೊಂಡು ಆ ವಿಡಿಯೋ, ನನ್ನ ಅಮ್ಮನ ವಿಡಿಯೋ ನೋಡ್ಕೊಂಡು ಇವಳಿಗೆ ಹೋಗಿ ಕಮೆಂಟ್ ಮಾಡಿದ್ದಾರೆ. ಏನೋ ಹಂಗೆ ಹಂಗೆ. ಫಸ್ಟ್ ಆಫ್ ಆಲ್ ತಂದೆ ತಾಯಿ ಮೋಸ ಮಾಡ್ಬಾರ್ದು, ಅದು ಎಲ್ಲರಿಗೂ ಗೊತ್ತು. ಅದಾದ್ಮೇಲೂ ನಾವ್ ಹೆಂಗಿದೀವಿ ಅಂತಾನು ನಮಗ್ ಗೊತ್ತಿಲ್ದರ ಸುಮ್ನೆ ಏನೋ ಒಂದ್ ಮಾತಾಡೋದು, ಏನೋ ಒಂದ್ ಕಮೆಂಟ್ ಹಾಕೋದು, ಅವೆಲ್ಲ ಫಸ್ಟ್ ಆಬ್ವಿಯಸ್ ಆಗಿ ಯಾರ ಮನೇಲೂ ನಾವು ಲವ್ ಮಾಡಿದೀವಿ ಅಂತಂದ್ರೆ ಯಾರು ಒಪ್ಕೊಂಡು ಖುಷಿಯಾಗಿ ಮದ್ವೆ ಮಾಡ್ಬಿಡಲ್ಲ, ಎಲ್ಲಾರ ಮನೇಲೂ ಇರುತ್ತೆ. ಬಟ್ ನಮಗ್ ಬೇಜಾರಾಯ್ತು, ಬೇಜಾರ್ ಎಲ್ರಿಗೂ ಆಗುತ್ತೆ, ಬೇಜಾರ್ ಆಗಿರುತ್ತೆ, ಎಲ್ಲರೂ ಕುಣ್ಕೊಂಡ್ ಮದ್ವೆ ಮಾಡ್ಬಿಡಲ್ಲ ಅಲ್ವಾ. ಸೊ ಅವಳ ಪಾರ್ಟ್ ಆಫ್ ಅವಳು ಏನ್ ಹೇಳ್ತಾಳೆ ಅದನ್ನ ತಿಳ್ಕೊಂಡ್ ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಹೆಂಗಾಗೋಯ್ತು ಅಂದ್ರೆ, ನನ್ಗೂ ಇವಳು ನನಗ್ ಮೆಸೇಜ್ ಮಾಡ್ಬಿಟ್ಟು ಅವತ್ತು ಬಾಯಿಗೆ ಬಂದಂಗ್ ಬೈತಾವಳೆ. ನಿನ್ಗೆ ಎಲ್ಲೇನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ, ನೋಡು ಈ ತರ ಮಾತುಗಳೆಲ್ಲ ನಾವು ಕೇಳಿಸ್ಕೊಬೇಕಾ, ಹಂಗೆ ಹಿಂಗೆ ನೋಡು ಯಾರಿದು ಗೊತ್ತಿಲ್ಲ ಏನು ಅಂತ. ನಾನ್ ಅಂದೆ, ನೋಡು ಅಮ್ಮನ್ ಕಾರ್ಯ ಐತೆ, ಫಸ್ಟ್ ಮುಗಿಸ್ಕೊಳ್ಳೋಣ ಸೋಷಿಯಲ್ ಮೀಡಿಯಾ ಅಂತ ಅಂದ್ಮೇಲೆ ಹಿಂಗೆಲ್ಲ ನೆಗೆಟಿವ್ ಪಾಸಿಟಿವ್ ಎರಡೂ ಮಾತಾಡ್ತಾರೆ. ಅವ್ರ ಹುಡುಗಿನ ಗೊತ್ತಿಲ್ಲ, ಬೇಕಾಗೆ ಮಾಡಿರ್ಬೋದು, ಇಲ್ಲ ಅವ್ರ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಆಕ್ಚುಲಿ ಒಬ್ರು ಅಕ್ಷಯ್ ಅವ್ರು ಮಾಡಿದ್ದು ನನ್ನ ಫ್ರೆಂಡ್ ಒಬ್ರು ಪ್ರಿಯಾಂಕಾ ಅಂತ.
ನಾನು ನೋಡೇ ಇಲ್ಲ ಆಕ್ಚುಲಿ, ಕಾರ್ಯದಲ್ಲಿ ಇದೀವಿ ಅವತ್ತು. ನೆಕ್ಸ್ಟ್ ಏನೋ ಫೋನಲ್ಲಿ ನೋಡಿದಾಗ ಅಥವಾ ನೈಟ್ ಏನೋ ನಾನು ಏನಿದು ಇಷ್ಟೊಂದು ಕಮೆಂಟ್ ಎಲ್ಲ ಬಂದೈತೆ ಅಂತ ನೋಡಿದಾಗ ಪಾಪ ಅವ್ರೂ ಕನ್ವೆ ಮಾಡಕ್ ಹೋಗಿದಾರ, ಅವ್ರಿಗೂ ಕೂಡ ಬಿಟ್ಟಿಲ್ಲ, ಅವ್ರಿಗೂ ಕೂಡ ಏನೇನೋ ಕಮೆಂಟ್ ಮಾಡಿ ಏನೇನೋ ಮಾಡ್ಕೊಂಡು ಗಬ್ಬೆದ್ದಿಸ್ಬಿಟ್ಟಿದ್ರು ಆ ಪೋಸ್ಟಲ್ಲೆಲ್ಲ. ನಾನು ಅದನ್ನು ಎಲ್ಲ ಸ್ಕ್ರೀನ್ ಶಾಟ್ ಇದೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಮ್ಗೆ. ಈ ಕಡೆ ಇವಳು ಬೇಜಾರಾಗೋದ್ಲು, ನಂಗೂ ಒಂಥರ ಏನಪ್ಪಾ ಏನ್ ಹೇಳ್ದೆ ನಾನ್ ಹೆಂಗ್ ಹೇಳ್ಬೇಕು ಹಂಗೆ ಹೇಳಿದೀನಿ, ನಾನೇನಲ್ಲಿ ಇಲ್ದಿರೋದು ಇದೆಲ್ಲ ಹುಟ್ಟಾಕೊಂಡು ನಾನೇನ್ ಹೇಳಿಲ್ಲ ಅದ್ರಲ್ಲಿ. ಸೊ ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರ ತಂದಿ ಇಟ್ಬಿಟ್ರು. ಏನಪ್ಪಾ ಇದು ಕತೆ ಅಂತ ನನ್ಗೂ ಬೇಜಾರಾಯ್ತು, ಅವಳಿಗೂ ಆಬ್ವಿಯಸ್ ಆಗಿ ಬೇಜಾರಾಯ್ತು. ಇವಾಗ ನಮ್ ಚಾನಲ್ ನಮ್ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರೂ ನೋಡ್ತಾರೆ. ಎಲ್ರಿಗೂ ಗೊತ್ತಿರೋ ವಿಚಾರನೇ ಇವಳು ಲವ್ ಮ್ಯಾರೇಜ್ ಆಗಿದ್ದಾಳೆ ಅಂತ ಅನ್ಬಿಟ್ಟು. ಅದಾದ್ಮೇಲೆ ನಾವ್ ಹೆಂಗಿದೀವಿ ಅಂತಾನು ಅದನ್ನ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಮಾತಾಡಿಸ್ತಾರೆ, ನಾವೂನು ಎಲ್ಲ ಹೋಗ್ಬಿಟ್ಟು ಬರೋದು ಆ ತರ ಎಲ್ಲ ಮಾತಾಡ್ತಾರೆ. ಅದು ಅಪ್ಕಮಿಂಗ್ ಅಲ್ಲಿ ಅವಳು ಕ್ಲಾರಿಟಿ ಹೇಳ್ತಾಳೆ ಹೆಂಗೆ ಏನು ಅಂತ. ಕ್ಲಾರಿಟಿ ಕೊಡೋ ಅವಳು ಹೇಳಿದ್ಲು ಅವಳ ಚಾನಲ್ ಅಲ್ಲಿ, ಇಲ್ಲ ಈ ತರ ನಾನು ಲವ್ ಮ್ಯಾರೇಜ್ ಆಯ್ತು, ಅದು ಲವ್ ಸ್ಟೋರಿ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿದ್ಲು. ಬಟ್ ಇವಳು ಬ್ಯುಸಿ ಇರೋದ್ರಿಂದ, ಇವಳು ಅಡ್ವೊಕೇಟ್, ಇವಳು ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆ 10 ಗಂಟೆ ಆಗೋಗುತ್ತೆ. ಇವಳು ಬ್ಯುಸಿ ಶೆಡ್ಯೂಲ್ ಅಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಡಿಲೇ ಆಗ್ತಾ ಇದೆ. ಅವಳದು ಒಂದು ಕ್ಲಾರಿಟಿ ಇರುತ್ತೆ, ಹೆಂಗಾಯ್ತು ಏನಾಯ್ತು ಅದನ್ನು ತಿಳ್ಕೊಂಡು ಆಮೇಲೆ ಬಂದ್ ಮಾತಾಡಿ ಏನು ಎತ್ತ ಅಂತ. ಇವಳು ಹೇಳಿದ್ರಲ್ಲಿ ಸರಿ, ಅವಳು ಫ್ಯಾಕ್ಟ್ ಹೇಳಿದಾಳೆ, ಬಟ್ ಅದ್ರಲ್ಲಿ ಅವಳು 5% ಹೇಳಿಲ್ಲ. ಒಂದ್ 5% ಸರಿ ಆಯ್ತು, ಒಂದ್ 5% ಹೇಳಿದಾಳೆ ಅಂತಾನು, ಇನ್ನು 95% ನಾನ್ ಹೇಳಿದ್ರೆ ಅದ್ರಲ್ಲಿ ಹಿಂದೆ ಏನಾಗಿದೆ ಮುಂದೆ ಏನಾಗಿದೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಯಾವ್ದೋ ಒಂದ್ 5% ತಿಳ್ಕೊಂಡ್ ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಡೋದಲ್ಲ. ಆಮೇಲೆ ಅವಳ ವಿಡಿಯೋಸ್ ಬೇರೆ ಸ್ಟಾಪ್ ಮಾಡ್ಬಿಟ್ಟಿದ್ದಾಳೆ. ಕೆಲವೊಂದು ಇಶ್ಯೂಸ್ ಇದೆ, ಕೆಲವೊಂದು ಸಮಸ್ಯೆ ಪ್ರಾಬ್ಲಮ್ಸ್, ಹಿಂಗೆ ಆಫೀಸ್ಗೆ ಹೋಗ್ಬೇಕು ಇದ್ ಮಾಡ್ಬೇಕು ಆಗಲ್ಲ. ಇವಾಗ ನೋಡಿ, ಇವಾಗ ನನ್ಗೆ ಅಂತಂದ್ರೆ ಅಲ್ಲೂ ಇವಾಗ ಹಸ್ಬೆಂಡ್ ಇಲ್ದಿರೋ ಕಾರಣದಿಂದ ನಾನು ಅಲ್ಲೂ ಇಲ್ಲೂ 2 ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಇವಳಿಗೆ ಹಂಗಲ್ಲ, ಇವಳಿಗೆ ಗಂಡ ಇದಾರೆ, ಅತ್ತೆ ಇದಾರೆ, ಸಂಸಾರ ಇದೆ, ಇವಳಿಗೂ ನಾಳೆ ದಿವಸ ಮಕ್ಕಳಾಗುತ್ತೆ, ಕೆಲ್ಸ ಇದೆ, ಕೆಲ್ಸ ಬಿಡಕ್ ಆಗಲ್ಲ. ಯಾಕಂದ್ರೆ ಅಡ್ವೊಕೇಟ್, ಒಂದ್ ಜವಾಬ್ದಾರಿ ಇದೆ, ಎಲ್ಲಾನು ಅವಳು ನಿಭಾಯಿಸ್ಬೇಕು. ಇಲ್ಲಿ ಬಂದ್ ಕುತ್ಕೊಳ್ಳೋದಕ್ ಆಗಲ್ಲ ಅವಳು. ಅಂದ್ರೆ ಬರ್ತಾಳೆ, ನಮಗೂ ಮಾತಾಡೋದಿಕ್ ಇವೆಲ್ಲ ಇಷ್ಟ ಇಲ್ಲ. ಬಟ್ ಕೆಲವು ನೋಡೋರ್ಗೆ ಸುಮ್ನೆ ಇದ್ದೆ. ಬಟ್ ಅದು ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ, ಇವಾಗ ಫುಲ್ ಕಮೆಂಟ್ಸ್, ಡೈಲಿ ವಿಡಿಯೋಸ್ ಹಾಕ್ತೀನಲ್ವಾ, ನಿಮ್ ತಂಗಿಯಲ್ಲಿ ಇವಾಗ ಅವಳು ವಿಡಿಯೋಸ್ ಹಾಕ್ತಾ ಇಲ್ಲ, ಬಟ್ ಇಲ್ಲೂ ಬರ್ತಾ ಇಲ್ಲ. ಇವಾಗ ನೋಡಿ, ನೆನ್ನೆ ಎಲ್ಲ ನಾನು ಅಂಗಡಿಗೆ ಹೋಗಿದಾಗ ನಂಗೆ ಸಿಕ್ಕಿದ್ಲು, ನನ್ ಮಗಳಿಗೆಲ್ಲ ಚಾಕ್ಲೇಟ್ ಕೊಡ್ಸ್ಕೊಂಡ್ ಕರ್ಕೊಂಬಂದ್ಲು, ಮನೆಗೆಲ್ಲ ಹಬ್ಬಕ್ಕೆ ಕರ್ದಿದ್ದೆ, ಬಂದಿದ್ಲು. ಅವೆಲ್ಲ ನಾನು ಶೂಟ್ ಮಾಡಿ ಹಾಕ್ಬಹುದು. ಬಟ್ ಕೆಲವೊಂದು ನಮಗೂ ಪ್ರೈವಸಿ ಇರುತ್ತೆ, ಎಲ್ಲಾನು ಶೂಟ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ ಆಗಲ್ಲ. ಸೊ ಹಂಗಾಗಿ ಇವಾಗ ಮನುಷ್ಯರು ಅಂತಂದ್ಮೇಲೆ ಕಷ್ಟ ಸುಖ ದುಃಖ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾನು ಬರುತ್ತೆ. ಎಲ್ಲಾರ ಮನೇಲೂ ಆಗೋ ತರನೇ ನಮ್ಮ ಮನೇಲೂ ಆಗಿರೋದು ಅಂತ. ಯಾರೋ ಬಂದ್ ಕಮೆಂಟ್ ಮಾಡಿದಲ್ಲ, ಅವ್ರ ಮನೇಲಿ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲಾರ ಮನೇಲೂ ಅದೇ ತರ ಮಾಡ್ತಾರೆ. ಅವ್ರದ್ದು ಎಷ್ಟು ಕ್ಯೂರಿಯಾಸಿಟಿ ಅಂತಂದ್ರೆ, ಅವ್ರ ಚಿಕ್ಕಪ್ಪನ ಮಗಳು ಯಾರೋ ಆಸ್ತಿ ಕೇಳಿದ್ರು, ಅದು ಕೇಳಿದ್ರು, ಇದು ಕೇಳಿದ್ರು, ನೀವು ಹಂಗೆ ಕೇಳ್ತೀರಿ. ಅದು ನನಗ್ ಬಿಟ್ಟಿದ್ದು, ನಮ್ಮ ಮನೆಯವ್ರಿಗೆ ಬಿಟ್ಟಿದ್ದು. ನಾನು ಕೇಳ್ತೀನೋ ಬಿಡ್ತೀನೋ, ನಾನು ಹಂಗೆ ತಗೊಂಡೋಗ್ತೀನೋ ಹಂಗೆ ತಗೊಂಡೋಗಲ್ವೋ, ಅಷ್ಟೆಲ್ಲ ಮಾತಾಡೋಷ್ಟು ಯಾರಿಗೂ ನಾವು ಕೊಟ್ಟಿಲ್ಲ. ಅದು ಹೆಂಗೆಲ್ಲ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದು ನಿಜಕ್ಕೂ ನಮ್ಮ ಅಪ್ಪಂಗೂ ಹೇಳ್ದೆ, ಅಪ್ಪ ಹಿಂಗೆಲ್ಲ ಆಗಿದೆ ಅಪ್ಪ, ಯೂಟ್ಯೂಬ್ ಅಲ್ಲಿ ಹಿಂಗೆಲ್ಲ ಮಾತಾಡಿದ್ರು, ಇವಳು ಬೇಜಾರ್ ಮಾಡ್ಕೊಂಡ್ಲು, ನಂಗೂ ಬೇಜಾರಾಯ್ತು ಅಂತ ಅನ್ಬಿಟ್ಟು. ನಮ್ಮ ಅಪ್ಪನೂ ಬೇಜಾರ್ ಮಾಡ್ಕೊಂಡ್ರು. ಏನಕ್ಕಮ್ಮ ಹೇಳಕ್ ಹೋದೆ ಹಂಗೆ ಹಿಂಗೆ ಅಂತ. ಅಪ್ಪ ಇಡೀ ವರ್ಡ್ಗೆ ಗೊತ್ತಲ್ಲಪ್ಪ ಹಿಂಗಾಗಿದೆ ಅಂತ ಅನ್ಬಿಟ್ಟು, ನಾನೇನ್ ಎಲ್ಲಾನು ಹೇಳಕ್ ಹೋಗಲ್ಲ, ನಮಗ್ ಬೇಜಾರ ಎಷ್ಟಾಯ್ತು ಅಷ್ಟು 5% 10% ಅಷ್ಟು ಹೇಳ್ಕೊಂಡೆ ಅಂತ ಅನ್ಬಿಟ್ಟು. ನಾವ್ ಲವ್ ಮ್ಯಾರೇಜ್ ಆಗಿದ್ರು ನಮ್ಮ ಅಪ್ಪ ಅಮ್ಮಂಗ್ ನಮ್ಮ ಮೇಲೆ ಎಷ್ಟ್ ಪ್ರೀತಿ ಇತ್ತು, ಮುಂಚೆನೂ ಅಷ್ಟೇ ಇತ್ತು, ಇವಾಗ್ಲೂ ಅಷ್ಟೇ ಇದೆ, ಮುಂದಕ್ಕೂ ಅಷ್ಟೇ ಇರುತ್ತೆ. ನೀವ್ ಹೇಳಿದ ತಕ್ಷಣ ಅದ್ ಯಾವ್ದು ಚೇಂಜಸ್ ಆಗಲ್ಲ. ಅಥವಾ ನೀವ್ ನೋಡಿದ ಒಂದು 10 ನಿಮಿಷ 15 ನಿಮಿಷ ಏನ್ ನೋಡಿರ್ತೀರ ಅದೆಲ್ಲ ಚೇಂಜಸ್ ಆಗೋದಿಲ್ಲ. ಇವಾಗ ನಾವೇನು ಒಂದ್ 10 ಮಿನಿಟ್ಸ್, ಒಂದ್ 15 ಮಿನಿಟ್ಸ್ ಬಾ ಅಂದ್ರೆ ಒಂದ್ 30 ಮಿನಿಟ್ಸ್ ಫೀಲ್ ಹಾಕ್ಬೋದು ನಾವು. ಬಟ್ ಒಳಗಡೆ ತುಂಬಾನೇ ಇರುತ್ತೆ. ಇವಾಗ ಅಮ್ಮ ಇಲ್ದೇ ಇರೋ ಟೈಮಲ್ಲಿ ನಮಗೂ ಇವನ್ನೆಲ್ಲ ಕುತ್ಕೊಂಡ್ ಮಾತಾಡಕ್ ನಮಗೂ ಇಷ್ಟ ಇಲ್ಲ. ಬಟ್ ಒಂದ್ ರೆಸ್ಪಾನ್ಸಿಬಿಲಿಟಿ, ಇವಾಗ ನಾನು ಸೋಷಿಯಲ್ ಮೀಡಿಯಾಗ್ ಬಂದ್ಬಿಟ್ಟಿದೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ, ನನ್ ಕಷ್ಟ ಸುಖ ಏನಿದ್ರು ನಾನು ಶೇರ್ ಮಾಡ್ಕೊಳೋವಾಗ ನಿಮ್ಗೂ ಒಂದು ಕುತೂಹಲ. ಸುಮಾರು ಜನ ಕೇಳಿದಿರ, ಬೇಕಾದ್ರೆ ಕಮೆಂಟ್ಸ್ ಗಳು ನೀವೇ ಮಾಡಿರ್ದಿರ, ತೆಗೆದು ನೋಡಿ ನನ್ನ ವಿಡಿಯೋಗಳಲ್ಲೆಲ್ಲ.
ಯಾಕೆ ತಂಗಿ ಬಗ್ಗೆ ಹೇಳಿ ಹೇಳಿ ಅಂದಾಗೆಲ್ಲ ನೀವು ಹೇಳಲ್ಲ ಅಂತ ಅನ್ಬಿಟ್ಟು. ಆಮೇಲೆ ಇವಳು ಅಷ್ಟೇನೆ ಸ್ವಲ್ಪ ಮಾತು ಕಮ್ಮಿನೇ. ಅಂಡ್ ಇವಾಗ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅವಳು ಕಂಟಿನ್ಯೂ ಮಾಡ್ತಾಳೆ, ಸ್ವಲ್ಪ ಬಿಸಿ ಇದ್ಲು ಅವಳು ಸಹ. ನಂಗೂನು ಈ ಬೇಸಿಕಲಿ ಏನಂದ್ರೆ ಈ ಕಮೆಂಟ್ಸ್ ಎಲ್ಲ ನೋಡಿ ನನಗೂ ಮಾಡ್ಬೇಕಾ ಮಾಡ್ಬಾರ್ದ ಅನ್ನೋ ಒಂದು ಕನ್ಫ್ಯೂಷನ್. ಮತ್ತೆ ಇವ್ರು ನಮ್ಮಮ್ಮ ಅದೆಲ್ಲ ಒಂಥರ ಏನೋ ಒಂಥರ ಮಾಡ್ಲೋ ಬೇಡವೋ ಅನ್ನೋ ತರಾನೇ ಇದ್ದಿದ್ದು. ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೆ ನಾನು, ಏನ್ ವಿಡಿಯೋ ಮಾಡೋದು ಏನು ಅಂತ. ನಮಗೂ ಬೇಜಾರಿದೆ ಈ ಟೈಮಲ್ಲಿ, ನಮಗೂ ವಿಡಿಯೋ ಮಾಡಕ್ಕೇನು ಇಷ್ಟ ಇಲ್ಲ. ಬಟ್ ನನ್ಗಿವಾಗ 18,000 ಸಬ್ಸ್ಕ್ರೈಬರ್ ಇದಾರೆ. ಸೊ ನಾನು ಅರ್ಧಕ್ ಬಿಡಕ್ ಆಗಲ್ಲ, ನನ್ಗೂ ಒಂದ್ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರೋದು. ಇವಾಗ ಹಿಂದಿಂದನೇ ನಾನು ಏನಕ್ಕೆ ವಿಡಿಯೋಸ್ ಹಾಕ್ತಿದೀನಿ ಅಂತಂದ್ರೆ ನನ್ಗೂ ಒಂದ್ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. 99% ಯಾರು ಬೇಡ ಕಮೆಂಟ್ ಮಾಡಲ್ಲ, ಕೆಟ್ಟದಾಗ ಯಾರು ಮಾಡಲ್ಲ. ಎಲ್ಲೋ ಒಂದು ಪ್ರವೋಕ್ ಮಾಡಿದ್ರೆ ಒಬ್ರು ಆಕ್ಚುಲಿ ಸ್ಟಾಪ್ ಮಾಡಿದ್ರು, ಬಟ್ ಇನ್ನೊಬ್ರು ಸ್ಕ್ರೀನ್ ಶಾಟ್ ಇದ್ರೆ ಹೇಳೋದು ಏನು ಅಂತ ಅನ್ಬಿಟ್ಟು ಅದನ್ನ ಒಂದೆರಡು ಲೈನ್ ನೀವು ಓದ್ಬಿಟ್ಟು ಹೇಳು ನೋಡೋಣ. ಆಕ್ಚುಲಿ ಇವಳುನು ಅದು ನಮ್ಮ ಅಮ್ಮಂದು ಒಂದು ಪೋಸ್ಟ್ ಹಾಕೊಂಡಿದ್ಲು, ಮಿಸ್ ಯು ಅಂತ ಅಂದ್ಬಿಟ್ಟು. ಅದಕ್ಕೆ ಹೋಗಿ ಕಮೆಂಟ್ ಮಾಡಿರೋದು. ಇವಳು ಡಿಲೀಟ್ ಮಾಡಿರ್ಲಿಲ್ಲ ಆ ಕಮೆಂಟ್ಸ್ ಎಲ್ಲ. ಆಮೇಲೆ ಸ್ಕ್ರೀನ್ ಶಾಟ್ ಎಲ್ಲ ತೆಗ್ದ್ಬಿಟ್ಟು ನನ್ಗೆಲ್ಲ ಕಳ್ಸಿ ಸ್ವಲ್ಪ ಜಗಳ ಎಲ್ಲ ಆಯ್ತು. ಹೇಳ್ತಾಳೆ ನೋಡಿ ಏನೇ ಅದು, ನಾನು ಬೇಕಿದ್ರೆ ನಿಮ್ಗೆ ಅಟ್ಯಾಚು ಕೂಡ ಮಾಡ್ತೀನಿ. ಹೆಂಗೆಲ್ಲ ಕಮೆಂಟ್ ಹೊಡೆದವ್ರೆ. ಕ್ಯೂರಿಯಾಸಿಟಿ ಇರುತ್ತೆ ಆಬ್ವಿಯಸ್ ಆಗಿ, ಇಲ್ಲ ಅಂತ ಹೇಳಲ್ಲ ನಾನು. ಯಾವ ಟೈಮಲ್ಲಿ ಹೆಂಗ್ ಕಮೆಂಟ್ ಹೊಡಿಬೇಕು ಅಲ್ವಾ. ಫಸ್ಟ್ ಪವನ್ ಅನ್ನೋರು, ಪವನ್ ಎಸ್ ಅಂತ ಅನ್ಬಿಟ್ಟು, ನಿಜಕ್ಕೂ ಗೊತ್ತಿಲ್ಲ ನಮ್ಗೆ. ಅವರು ರೆಗ್ಯುಲರ್ ಫಾಲೋಯರ್ ಅವ್ರು, ನನಗೆ ನಿಜಕ್ಕೂ ಗೊತ್ತಿಲ್ಲ ಅವ್ರು ಹುಡುಗಿನ ಹುಡುಗನ ಅಂತ. ಮತ್ತೆ ಅದಾದ್ಮೇಲೆ ಇದನ್ನ ಅಟ್ಯಾಚ್ ಮಾಡಾದ್ಮೇಲೆ ಅಥವಾ ಇದನ್ನ ಹೇಳಾದ್ಮೇಲೆ ಮತ್ತೆ ಬಂದು ಕಮೆಂಟ್ ಮಾಡೋದು ಅದ್ ಮಾಡೋದು ಇದ್ಮೇಲೆ ನಂಗೆ ಗೊತ್ತು ಇವೆಲ್ಲ ನಡೀತಾ ಇರತ್ತೆ ಅಂತ. ಬಟ್ ಎಲ್ಲಿ ಎಷ್ಟು ಮಾಡ್ಬೇಕೋ ತಿಳ್ಕೊಂಡು ಅಷ್ಟು ಮಾಡಿದ್ರೆ ಒಳ್ಳೇದಷ್ಟೇ. ಫಸ್ಟ್ ಇವ್ರು ಮಾಡಿರೋದು ಇಂಟರ್ ಕಾಸ್ಟ್ ಲವ್ ಮ್ಯಾರೇಜ್ ಆಗಿ ಯಾಕೆ ಅವರಿಗೆ ಅಷ್ಟು ನೋವು ಕೊಟ್ರಿ, ಈಗ ಮಿಸ್ ಮಾಡ್ಕೊಂಡು ಏನ್ ಬಂತು, ಎನಿವೇ ಸೇ ಸ್ಟ್ರಾಂಗ್ ಸಿಸ್ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಫಸ್ಟ್ ಇವ್ರು ಕಮೆಂಟ್ ಪವನ್ ಅನ್ನೋರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾನು ಇವಳಿಗೆ ಸ್ಕ್ರೀನ್ ಶಾಟ್ ಕಳಿಸ್ತೇನೆ ನೋಡಿ ಹೆಂಗ್ ಕಳ್ಸಿದಾರೆ ಹಂಗೆ ಹಿಂಗೆ ಅಂತ. ಆಮೇಲೆ ಇವಳು ಅದಕ್ಕೆ ರಿಪ್ಲೈ ಮಾಡಿದ್ಲು, ನಿಮಗೆ ಗೊತ್ತಾ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿದ್ದಾರೆ ಏನು ಅಂತ, ನಾವೇನಾದ್ರು ಕ್ಲಾರಿಫೈ ಮಾಡಿದೀವ ಅಂತ. ಅದಕ್ಕೆ ನಾನು ಹೇಳೇ ಇಲ್ಲ ಅಲ್ಲಿ, ನಾನು ಏನು ಹೇಳೇ ಇಲ್ಲ ಇವಳು ಸ್ಟೋರಿನ. ಯಾಕಂದ್ರೆ ಇವಳ್ದು ವೈಯಕ್ತಿಕ ಲವ್ ಸ್ಟೋರಿ ಅದು, ನಾನು ಹೇಳೋದಕ್ ಬರಲ್ಲ. ನಮ್ದೇನಿತ್ತು ನಾನು ಅದನ್ನ ಹೇಳ್ದೆ. ಇಂಟರ್ ಕ್ಯಾಸ್ಟ್ ಅಂತಾನು ನಾನು ಅಲ್ಲಿ ಮೆನ್ಷನ್ ಮಾಡೇ ಇಲ್ಲ. ನಾನು ಹೇಳಿರಲ್ಲಿ ಏನು ತಪ್ಪೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಾಗ ಇಂಟರ್ ಕ್ಯಾಸ್ಟ್ ಹಂಗೆ ಹಿಂಗೆ ಎಲ್ಲೆಲ್ಲೋ ಹೋಗ್ಬಿಟ್ರು ಅವರು. ಅದ್ ಹೆಂಗೆ ಅಂತಂದ್ರೆ ಅಕ್ಕ ತಂಗಿರ್ ಮಧ್ಯ ತಂದಿಟ್ ತಮಾಷೆ ನೋಡಿದ್ರು ಅನ್ನೋ ರೇಂಜಿಗೆ ಇತ್ತು ಅದು. ಹೇಳಿದ್ರು, ಅವರೇ ಪೋಸ್ಟ್ ಹಾಕಿದ್ರು, ಅದಕ್ಕೆ ನಾವು ಕೇಳಿದ್ವಿ, ನಿಂಗೆ ಬೇಜಾರಾಯ್ತು ಕೇಳಿದ್ರಿ, ಬಟ್ ಅದನ್ನ ಪೂರ್ತಿ ವಿಷಯ ತಿಳ್ಕೊಂಡು ಆಮೇಲೆ ಕೇಳೋದ್ರಲ್ಲಿ ಅರ್ಥ ಇದೆ. ಅರ್ಧಂಬರ್ಧ ವಿಷಯನೂ ಅಲ್ಲ, ನಾನು ಹೇಳ್ತೇನೆ ಕಾಲ್ ಭಾಗನೂ ಒಂದು ಹೇಳಿಲ್ಲ. ಅದು ಬಿಟ್ಟು ಏನೋ ಒಂದು ಸೆಂಟೆನ್ಸ್ ಹೇಳಿರೋದನ್ನ ಎತ್ಕೊಂಡು ಬಂದು ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಫಸ್ಟ್ ವಿಷಯನ ತಿಳ್ಕೊಂಡು ಆಮೇಲೆ ಮಾತಾಡಿದ್ರೆ ಒಳ್ಳೇದು. ತಿರ್ಗಾ ಆಮೇಲೆ ಸುಮಾರು ಆಮೇಲೆ ಅವ್ರು ಬಿಡ್ದಂಗೆ ತಿರ್ಗಾ ರಿಪ್ಲೈ ಕೊಡ್ತಾನೆ ಇದ್ರು. ಆಮೇಲೆ ಅಕ್ಷಯ್ ಅನ್ನೋರು ತಿರ್ಗಾ ಬಂದು ಅವ್ರುನು ಸ್ವಲ್ಪ ಪ್ರವೋಕ್ ಮಾಡೋ ತರಾನೇ ಮಾತಾಡಿದ್ದಾರೆ. ಅದಾದ್ಮೇಲೆ ಪ್ರಿಯಾಂಕಾ ಅನ್ನೋರು, ನಮ್ಮ ವೆಲ್ ವಿಶರ್ ಅವರು ಸಹ ಇವಳಿಗೆ ಸಪೋರ್ಟಿವ್ ಆಗಿ ಮಾತಾಡ್ದಾಗ್ಲೂ ಅವ್ರಿಗೂ ಸಹ ರಿಪ್ಲೈ ಕೊಟ್ಟಿ ಮಾತ್ ಬೆಳೆಸ್ತಾನೆ ಇದ್ದಾಗ ಇವಳು ಅದನ್ನ ಡಿಲೀಟ್ ಮಾಡಿದಾಳೆ ಪೋಸ್ಟ್ ನ. ಇವಾಗ ಇವಳ ಚಾನೆಲ್ ನ ಇವಳು ಒಂದ್ ಒಳ್ಳೆ ರೀತಿ ತಗೊಂಡು ಟೇಕ್ ಆಫ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸುಮ್ನೆ ಯಾಕೆ ಇವೆಲ್ಲ ಅಮ್ಮ ಇಲ್ದಿರೋ ಟೈಮಲ್ಲಿ ಯಾಕಪ್ಪ ಸುಮ್ನೆ ಅಂತ ಅನ್ಬಿಟ್ಟು ತುಂಬಾ ಒಂಥರ ಹೆಂಗೆ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಪರ್ಸನಲ್ ಆಗಿ ತಗೊಂಡು ಬೇಕು ಏನು ಅಂತಂದ್ರೆ ಅವ್ರು ಪರ್ಸನಲ್ ಮನೆಯಲ್ಲಿ ನಡೆದಿರೋ ವಿಷಯನ ಕಂಪೇರ್ ಮಾಡ್ಕೊಂಡು ಇಲ್ಲಿ ಹೇಳಿರೋದು. ನಿಮ್ ಮನೆಯಲ್ಲಿ ಏನ್ ನಡೆದಿದೆಯೋ ಅದ್ ನನಗೆ ಗೊತ್ತಿಲ್ಲ, ಎಲ್ಲಾರ ಮನೆಯಲ್ಲೂ ಇದು ನಡೆಯುವಂಥದ್ದು. ಫಸ್ಟ್ ಪ್ರತಿಯೊಬ್ಬರು ಮನೆಯಲ್ಲೂ ಬೇರೆ ಬೇರೆ ತರ ನಡೆಯುತ್ತೆ, ಬೇರೆ ಬೇರೆ ತರ ಸಿಚುವೇಶನ್ ಇರುತ್ತೆ. ಅದನ್ನ ತಿಳ್ಕೊಂಡು ಮಾತಾಡಿ ಅಷ್ಟೇ ನಾನು ಹೇಳೋದು. ತಿಳಿದರ ಮಾತಾಡ್ಬಿಟ್ಟು ಸುಮ್ಮನೆ ಬಂದು ಏನೋ ಬಾಯಿಗೆ ಬಂದಂಗ ಕಮೆಂಟ್ ಹಾಕ್ಬಿಡೋದು. ನನ್ ಕಮೆಂಟ್ ರಿಪ್ಲೈ ಮಾಡೋದಕ್ಕೆ ಅಂತಾನೆ ಕಾಯ್ತಿದ್ರು ಅನ್ಸುತ್ತವ್ರು, ಹಾಕಿದ ತಕ್ಷಣ ಹಾಕೋದು, ಇದ್ ಮಾಡೋದು. ನಾವು ಎಷ್ಟು ಅಂತ ರಿಪ್ಲೈ ಬ್ಯಾಕ್ ಮಾಡ್ತಾನೆ ಇರೋದು. ಸರಿ ಒಂದ್ ವಿಡಿಯೋನೇ ಮಾಡಿ ಹಾಕ್ಬಿಡೋಣ, ಹಂಗೂ ಇವಳು ರೆಫ್ಯೂಸ್ ಮಾಡ್ಲಿಲ್ಲ, ಮಾಡೋದ್ ಬೇಡ, ಇಲ್ಲ ಮಾಡಲ್ಲ ಹಂಗೆ ಹಿಂಗೆ. ನಾನು ಬೇಡ ಬಿಡು ಅನ್ಕೊಂಡ್ ನಾನು ತೊಳ್ಕೊಂಡ್ ಬಂದೆ.
ಸುಮ್ನೆ ನಾವು ಸುಮ್ನೆ ಇದ್ದಷ್ಟು ಸುಮ್ನೆ ಅವ್ರಿಗೂನು ಏನೋ ಇರ್ಬೇಕು ಅಂತ ಸುಮ್ನೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾರೆ ಜನಗಳು. ಇವಾಗ ನಮ್ ಮನೇಲಿ ಆಗಿರೋ ತರನೇ ಬೇರೆಯವ್ರ ಮನೇಲೂ ಲವ್ ಮ್ಯಾರೇಜ್ ಇವಾಗ ಸರ್ವೇ ಸಾಮಾನ್ಯ. ಎಲ್ಲಾರು ಲವ್ ಮ್ಯಾರೇಜ್ ಆಗೇ ಆಗ್ತಾರೆ, ಲವ್ ಮ್ಯಾರೇಜ್ ಎಲ್ಲಾ ತರನು ಆಗೇ ಆಗ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಡಿಫ್ರೆಂಟ್ ವೇ ಇರುತ್ತೆ, ಹೆಂಗ್ ಇರುತ್ತೆ. ಇವಾಗ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಯಾರೋ ಅವ್ರಿಗೂ ಹಂಗಾಗಿದೆ ಏನೇನೋ ಹೇಳಿದ್ರು ನಮ್ಗುನು. ನಾನು ಅವೆಲ್ಲ ನೋಡ್ತಾನೆ ಇದೆ. ಬಟ್ ಸೆಂಟ್ರಲ್ ಹೋಗಿ ನಾನು ಇಂಟ್ರಪ್ಟ್ ಮಾಡಿ ನಾನೇನೋ ಇನ್ನೊಂದು ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ಅಷ್ಟೇನೆ. ಸೊ ಇವತ್ತು ಅವಳಿಗೆ ರಜಾ ಸಿಕ್ತು ಅನ್ನೋ ಒಂದು ಕಾರಣಕ್ಕೆ ಬಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಿಮ್ ತಂಗಿ ಬರಲ್ವಾ ಅಂತ ಕೇಳ್ತಾ ಇರ್ತೀರಾ. ಇವಳು ಇವಾಗ ಮನೇನ ಇಲ್ಲಿ ನಮ್ಮ ಅಪ್ಪನ ಮನೆಯಿಂದ ಒಂದು 5 ನಿಮಿಷ ಏನೋ ಆಗುತ್ತೆ, ಇಲ್ಲೇ ಮನೆ ಮಾಡ್ಕೊಂಡಿದ್ದಾಳೆ. ಮುಂಚೆ ಸ್ವಲ್ಪ ದೂರ ಇದ್ರು, ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಏನೋ ಆದ್ರೂನು ನಾವು ಇವಾಗ ಅವಳ ಲೈಫ್ ಅವಳಿಗೆ, ಅವಳ ಮನೆ ಸಂಸಾರ ಅವಳಿಗೆ, ನಾವು ಬಾ ಅಂತೆಲ್ಲ ಕರಿಬಾರ್ದು. ಏನೋ ಫ್ರೀ ಇದ್ದಾಗ ಅವಳು ಬರ್ತಾಳೆ ಹೋಗ್ತಾಳೆ. ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೂ ಆಗಲ್ಲ ಕೆಲವೊಂದ್ಸಲಿ, ಅವಳು ಆಫೀಸಿಗೆ ಹೋಗ್ಲೇಬೇಕು ಅವಳಿರೋ ಒಂದು ಪರಿಸ್ಥಿತಿಲಿ. ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೂ ಮೇಲೆ ಇನ್ನು ಏನು ಕ್ಲಾರಿಫೈ ಕೊಡ್ಬೇಕು ಅಂತ ನನ್ಗೂ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಅವಳು ಏನಾದ್ರು ಆಕ್ಚುಲಿ ಇನ್ನೊಂದೇನಂದ್ರೆ, ನನಗೆ ಕಮೆಂಟ್ ಮಾಡಿರೋರು ಯಾರು ಇವಳ ಪೋಸ್ಟ್ ಕಮೆಂಟ್ ಮಾಡಿಲ್ಲ. ನಾನ್ ನೋಡ್ದಂಗೆ ಇವಳ ಪೋಸ್ಟಿಗೆ ಹೋಗಿ ಕಮೆಂಟ್ ಮಾಡಿಲ್ಲ, ಡೈರೆಕ್ಟ್ ಇವಳ ವಿಡಿಯೋ ನೋಡಿ ನನ್ನ ಪೋಸ್ಟಿಗೆ ಬಂದು ಕಮೆಂಟ್ ಮಾಡೋದು. ಆಕ್ಚುಲಿ ನಾನು ಅವತ್ತು ಜಸ್ಟ್ ಶೇರ್ ಮಾಡ್ಕೊಂಡು ನಾನು ನಮ್ಮ ಅಮ್ಮಂದು ಬಗ್ಗೆ, ನಾನು ಹೆಂಗಿದ್ವಿ, ಮದ್ವೆ ಆಗಿದ್ದು ಒಂದ್ 3 ವರ್ಷ ಏನೋ ಆಗ್ತಾ ಬರ್ತಿದ್ದೆ. ಅದಕ್ಕಿಂತ ಮುಂಚೆ ನಾನು ನಮ್ಮ ಅಪ್ಪ ಅಮ್ಮನ ಮನೇಲೆ ತಾನೇ ಇರ್ತಿದ್ದು. ಅವ್ರ ಜೊತೆ ರಿಲೇಶನ್ಶಿಪ್ ಎಲ್ಲ ಹೆಂಗಿತ್ತು ಏನು ಅಂತ ಹೇಳೋಣ ಅಂತ ನಾನು ಒಂದ್ 2-3 ನಿಮಿಷ ಸ್ಟಾರ್ಟ್ ಮಾಡಿ ವಿಡಿಯೋ ಹಂಗಿಟ್ಟಿದ್ದೆ. ಆಮೇಲೆ ಏನೋ ಬರ್ತಾ ಇದ್ದಿಲ್ಲ ಕಮೆಂಟ್ ಅಂತ ನೋಡಿದ್ರೆ ಈ ತರ ಎಲ್ಲ ಕಮೆಂಟ್ ಬರ್ತಾ ಇತ್ತು. ನಂಗೆ ಬೇಜಾರಾಗೋಯ್ತು. ಆಕ್ಚುಲಿ ನಾನು ವಿಡಿಯೋನು ಕೂಡ ಡಿಲೀಟ್ ಮಾಡ್ಬಿಟ್ಟೆ ಅವತ್ತು. ವಿಡಿಯೋ ಡಿಲೀಟ್ ಮಾಡಿ ಸುಮ್ನಾಗ್ ಹೋಗ್ಬಿಟ್ಟೆ. ಏನಕ್ಕೆ ಸುಮ್ನೆ ಮಾಡಕ್ ಹೋಗೋದು ಅಂತ ಅಂದ್ಬಿಟ್ಟು ಸುಮ್ನಾಗ್ ಹೋಗ್ಬಿಟ್ಟೆ. ನೋಡಿ, ಈ ವಿಷಯ ನಂಗೆ ಗೊತ್ತೇ ಇಲ್ಲ. ನೋಡಿ, ಈ ತರ ಡಿಮೋಟಿವೇಟ್ ಆಗ್ಬಿಡುತ್ತೆ. ಬಟ್ ಒಂದು ಏನಕ್ಕೆ ಕೆಲವೊಂದಷ್ಟು ವಿಡಿಯೋಸ್ನ ನಾವು ಮೆಮೊರಿಗೋಸ್ಕರ ಹಾಕಿರ್ತೀವಿ. ನಾಳೆ ದಿವಸ ನಮ್ಮ ಮಕ್ಕಳು ನೋಡ್ಲಿ, ಅವ್ರಿಗೂ ಒಂದು ಮೆಮೊರಿ ಆಗ್ಲಿ ಅಂತ ಅಂದ್ಬಿಟ್ಟು. ಇವಾಗ ಇವಳು ಅಷ್ಟೇ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನ ಒಂದು ಮೆಮೊರಿ ಅಂತ ಶೇರ್ ಮಾಡಿದ್ಲು. ಮತ್ತೆ ಇಂಟ್ರೊಡಕ್ಷನ್ ಕೂಡ ಕೊಟ್ಟಿದ್ಲು, ನೆಕ್ಸ್ಟ್ ಪಾರ್ಟ್ ಬೈ ಪಾರ್ಟ್ ಹೇಳೋಣ. ಆಮೇಲೆ ಇವಾಗ ಲವ್ ಮ್ಯಾರೇಜು ಮಾಡ್ಕೋಬೇಕು ಏನೋ ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ ನಾವಿಬ್ರು ಇಲ್ಲಿ ಕುತ್ಕೊಂಡು. ಬೇಕಾದ್ರೆ ನೀವು ಅದನ್ನು ಹೇಳ್ತೀರಾ, ಏನು ಸಾಧನೆ ಮಾಡ್ಬಿಟ್ಟಿದೀರಾ ಅದಲ್ಲ. ಮದ್ವೆ ಮಾಡ್ಕೊಂಡ್ರುನು ಯಾವ್ದೇ ಮದ್ವೆ ಲವ್ ಅಂತ ಹೇಳ್ತಲ್ಲ ನಾನು, ಅರೇಂಜ್ ಲವ್ ಮ್ಯಾರೇಜ್ ಯಾವ್ದೇ ಮಾಡ್ಕೊಂಡ್ರುನು ಹೆಂಗೆ ಬದುಕಿ ಇನ್ನೊಬ್ರಿಗೆ ನಾವು ಮಾದರಿ ಆಗ್ಬೇಕು ಅನ್ನೋದು ಒಂದು ಪಾರ್ಟ್, ಅದು ಒಂದು ವೇ. ಅದು ಏನೋ ಸಾಧನೆ ಅಚೀವ್ಮೆಂಟ್ ಅನ್ನೋ ತರ ಕುತ್ಕೊಂಡು ಇಲ್ಲಿ ನಿಮ್ ತಂಗಿ ಪರ ಮಾತಾಡ್ತಾ ಇದ್ದೀರಾ. ಅದಲ್ಲ, ನಾನು ಯಾರ ಪರನೂ ನಾನು ಮಾತಾಡ್ತಾ ಇಲ್ಲ. ನೆಕ್ಸ್ಟ್ ಅವಳ ಚಾನಲ್ ಅಲ್ಲಿ ಅವಳು ವಿಡಿಯೋ ಖಂಡಿತ ಹಾಕ್ತಾಳೆ. ನಾನೇ ಫೋರ್ಸ್ ಮಾಡಿದೀನಿ ಅವಳಿಗೆ ಹಾಕು ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಹೊಸ್ತಡಕ್ಕೆ ಕರೆದಿದ್ದೆ ಅವಳನ್ನ. ಅವಳು ಫೋನೇ ಮಾಡಿರ್ಲಿಲ್ಲ ನನ್ಗೆ. ಅವಳು ಬೇಜಾರ್ಗೋ ಏನೋ ಇಲ್ಲ ಇದಕ್ಕೋ ಏನೋ ಅಪ್ಪಂಗ್ ಫೋನ್ ಮಾಡಿ ಮಾತಾಡ್ತಾ ಇದ್ಲು. ನಿಜಕ್ಕೂ ಹೇಳ್ತೀನಿ, ನೀವು ಇಬ್ರು ಹಾಕಿರೋ ಕಮೆಂಟ್ಸ್ಗೆ ಅಕ್ಕ ತಂಗಿರ್ ಮಧ್ಯೆ ಅಮ್ಮ ಹೋದ್ಮೇಲೆ ಇಷ್ಟೆಲ್ಲ ಒಂದ್ ರಂಪರಾಮಾಯಣ ಆಗಿದೆ. ಅಪ್ಪಂಗ್ ಫೋನ್ ಮಾಡಿ ಮಾತಾಡ್ತಿರೋಳು. ನನ್ಗೆ ಇಲ್ಲಿ ಕೆಲ್ಸದ ಬಿಸಿಯಿಂದ ನಾನು ಮಾಡ್ತಾ ಇರಲ್ಲ. ಹೊಸ್ತಡ್ಕಿಗೆ ಫೋನ್ ಮಾಡಿ ಕರೆದೆ. ಆಫೀಸ್ ಮುಗಿಸ್ಕೊಂಡು ಹಿಂಗೆ ಬಂದ್ಲು, ಊಟ ಮಾಡಿದ್ಲು. ಅವಾಗ ನಾನ್ ಕೇಳ್ದೆ, ಏನಿಗೆ ವಿಡಿಯೋಸ್ ಆಗ್ತಾ ಇಲ್ಲ ನೀನು ಅಂತ ಅಂದ್ಬಿಟ್ಟು. ಇಲ್ಲ, ನೀನ್ ಬೇರೆ ಹಿಂಗೆ ಹೇಳಿದ್ಯಾ, ನಂಗೂ ಬೇಜಾರಾಗೋಯ್ತು, ಹಂಗೆ ಹಿಂಗೆ ಆಗ್ತಾ ಇಲ್ಲ ಅಂತಂದ್ಲು. ಇಲ್ಲ, ನೀನ್ ಹಾಕ್ಲೇಬೇಕು ವಿಡಿಯೋಸ್ನ, ನಿನ್ಗೂ ಒಂದ್ ಡೈವರ್ಟ್ ಆಗುತ್ತೆ, ಹಾಕು ಬಿಡ್ಬೇಡ, ಚೆನ್ನಾಗಿದೆ ನಿನ್ ಚಾನಲ್, ಒಳ್ಳೊಳ್ಳೆ. ಅವಳಿಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್. ಸೊ ಹಂಗಾಗಿ ನಾನು ಇವಾಗ ಫೋರ್ಸ್ ಮಾಡಿ ಅವಳಿಗೆ ವಿಡಿಯೋಸ್ ಹಾಕಿಸ್ತಾ ಇದ್ದೀನಿ. ಅಲ್ಲಿ ಅವಳು ಏನ್ ನಾಳೆನೆ ಅವಳು ಕ್ಲಾರಿಟಿ ಕೊಟ್ಟು ಬಿಡಲ್ಲ. ಹೋಗ್ತಾ ಏನು ಎತ್ತ ಅಂತ ಅವಳು ಹೇಳ್ತಾಳೆ. ಇದೊಂದು ಅವಳು ಒಂದು ಪ್ಯಾಷನ್ ಆಗಿ ತಗೊಂಡು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರೋದು ಇದು. ಆಕ್ಚುಲಿ ಇವಾಗ ಯೂಟ್ಯೂಬ್ ನೋಡಕ್ಕಿಂತ ಮುಂಚೆ ನನ್ನ ಕಾಲೇಜ್ ಟೈಮಲ್ಲೂ ನಾನು ಯೂಟ್ಯೂಬ್ ನೋಡ್ಕೊಂಡು ಬರ್ತಾ ಇದ್ದಿದ್ದು. ಫಾರ್ ಎಕ್ಸಾಂಪಲ್ ಸ್ವಾತಿ ಗೌಡ ಅವ್ರದ್ದು ನಾನು 500 ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದನೂ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಸುಮಾರು ಜನ ಆ ತರದ್ದು. ಅವಾಗೆಲ್ಲ ನಾನು ಇವಳಿಗೆ ಹೇಳ್ತದೆ, ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಕಣೆ ಅಂತ. ಇವಳು ಹೋಗಿ ಯಾರು ಮಾಡ್ತಾರೆ ಹಂಗೆ ಹಿಂಗೆ. ಅವಾಗೆಲ್ಲ ಅಷ್ಟು ಇದಿರ್ಲಿಲ್ಲ. ಸುತ್ತಾಡಿದ್ದು, ಹೋಟೆಲ್ಗಳಲ್ಲಿ ತಿಂದಿದ್ದು. ನಾವ್ ಆಚೆ ಹೋದ್ರೆ ಒಂದು ಬಟ್ಟೆ ತಗೊಳೋದ್ರಿಂದ ನಮ್ಮಿಬ್ರು ಲೈಫ್ ಸ್ಟೈಲ್ ಹೆಂಗೆ ಅಂತಂದ್ರೆ, ಮದ್ವೆಗೂ ಮುಂಚೆ
ಪ್ಯಾಂಟ್ನ ಒಂದು ಚೂಡಿದಾರ್ ಪ್ಯಾಂಟ್ನ ಒಂದು ಮಾಲಲ್ಲಿ ತಗೊಂಡ್ರೆ ನಮ್ಮಪ್ಪ ಕಾಸು ಕೊಡೋರು. ಕಾಸು ಎಲ್ಲಿಂದ ಬರ್ತಿತ್ತು ನಿಮ್ಗೆ ಅಂತ ಕೇಳ್ಬೋದು ನೀವು. ನಮ್ಮಪ್ಪ ಕೊಡೋರು ಆಯ್ತಾ. ಆಮೇಲೆ ಟ್ಯೂಷನ್ಸ್ ಮಾಡ್ತಾ ಇದ್ವಿ, ಇಬ್ರು ಟ್ಯೂಷನ್ಸ್ ಮಾಡ್ತಾ ಇದ್ವಿ ನಾವು ಅವಾಗ. ಇವಳು ಅವಾಗ ಓದ್ತಿದ್ಲು, ಲಾಯರ್ ಅನ್ನೋ ಓದ್ತಿದ್ಲು, ನಾನು ಟ್ಯೂಷನ್ಸ್ ಮಾಡ್ತಿದ್ದೆ. ನೀಟಾಗಿ ಗಾಡಿ ತಗೊಂತಾ ಇದ್ವಿ. ನಮ್ಮಿಬ್ರು ಲೈಫ್ ಸ್ಟೈಲ್ ಹೇಳ್ತಿರೋದು ನಾವು ಹೆಂಗಿದ್ವಿ ಅಂತ ಅಂದ್ಬಿಟ್ಟು. ಪ್ಯಾಂಟ್ನ ಒಂದು ಮಾಲಲ್ಲಿ ತಗೊಂಡ್ರೆ ಚೂಡಿದಾರ್ ಟಾಪ್ನ ಇನ್ನೊಂದು ಮಾಲು, ಸ್ಲಿಪ್ಪರ್ನ ಇನ್ನೊಂದು ಮಾಲಲ್ಲಿ ತಗೊಂತಾ ಇದ್ವಿ ನಾವು. ಡೇ ಫುಲ್ಲು ಈ ರೀತಿ ಸ್ಪೆಂಡ್ ಮಾಡ್ತಾ ಇದ್ವಿ. ಮತ್ತೆ ಹೋಟೆಲ್ಗಳಲ್ಲೂ ಅಷ್ಟೇ, ನಾವು ಚೆನ್ನಾಗಿರೋ ಹೋಟೆಲ್ಗೆ ಹೋಗ್ತಿದ್ವಿ, ತಿಂತಿದ್ವಿ, ಬರ್ತಿದ್ವಿ. ಹಿಂಗೇನೆ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮ. ಅಯ್ಯೋ ಶೋಕಿ ಅಪ್ಪನ ದುಡ್ಡಲ್ಲಿ ಶೋಕಿ ಅಲ್ಲ, ಏನಿಲ್ಲ. ಶೋಕಿ ಅಲ್ಲ, ಅಂದ್ರೆ ಅವರು ನಮ್ಮನ್ನ ಆತರ ನೋಡ್ಕೊಂಡಿರೋದು. ಎಲ್ಲಾರ ಮನೇಲೂ ಎಲ್ಲಾರ ಅಪ್ಪ ಅಮ್ಮಂದಿರು ಹಿಂಗೆ ನೋಡ್ಕೊಂತಾರೆ. ಬಟ್ ಕೆಲವ್ರು ಇರ್ತಾರೆ, ನಾಯಿ ನನ್ನ ಮಕ್ಳ ಮೇಲೆ ಜ್ಞಾನನೇ ಇರಲ್ಲ, ಕುಡ್ಕೊಂಡು ತಿನ್ಕೊಂಡು ಯಾವ್ದೋ ಒಂದು ದುಡ್ಡು ಬರ್ತಿರುತ್ತೆ, ಮಕ್ಳ ಮೇಲೆ ಜ್ಞಾನ ಇಲ್ದಿರ ಅವ್ರ ಲೈಫ್ನ ಅವರು ಕುಡ್ಕೊಂಡು ತಿನ್ನೋದ್ರಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಆತರ ಮಾಡಿಲ್ಲ. ನಮ್ಮ ಅಪ್ಪಂಗೆ ಇವತ್ತೂ ಒಂದು ಬ್ಯಾಡ್ ಹ್ಯಾಬಿಟ್ ಆತರ ಇಲ್ಲ. ಏನೇ ₹1 ಇವತ್ತೂ ನಮ್ಮ ಅಪ್ಪ ಹೇಳೋದೇನಂದ್ರೆ, ನಾನಿದ್ದೀನಿ, ನಾನು ಇರೋ ತನಕ ನಿಮ್ಮಿಬ್ರು ಚೆನ್ನಾಗಿರ್ತೀರ ಅಂತಾನೆ ಹೇಳೋದು ಅಷ್ಟೇ. ಸೊ ಅದಕ್ಕೋಸ್ಕರ ವಿಷಯನ ತಿಳ್ಕೊಂಡರ ಸುಮ್ನೆ ಏನೇನೋ ಬಾಗಿ ಮಾತಾಡಕ್ ಹೋಗ್ಬೇಡಿ. ಇವಾಗ ನಾವು ಮನೇಲಿ ಏನು ಹೇಳ್ದಿರ ನಾವೇನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಅಪ್ಪಂಗೂ ಹೇಳ್ತೀವಿ, ನಮ್ಮ ಅಮ್ಮಂಗೂ ಹೇಳ್ತಾ ಇದ್ವಿ, ತೋರಿಸ್ತಾ ಇದ್ವಿ, ನೋಡಿ ಈ ತರ ಹಿಂಗ್ ಆಗ್ತಿರ್ತೀವಿ ಯೂಟ್ಯೂಬ್ ಅಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬಾ ಜನ ಕಾಯ್ತಾನೂ ಇರ್ತಾರೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಏನ್ ಹಾಕ್ತಾಳೆ ಅಂತ ಏನೇನೋ ಮಿಸ್ಗೈಡು ಏನೂ ಮಾಡ್ತಾ ಇಲ್ಲ ನಮ್ಮ ಚಾನಲ್ ಅಲ್ಲಿ ನಾವು ಕುತ್ಕೊಂಡು. ಇವಾಗ ನೆಕ್ಸ್ಟ್ ನಾವು ಹೆಂಗೆ ಓವರ್ಕಮ್ ಮಾಡ್ತೀವಿ ಸಿಚುಯೇಷನ್ ನ, ಹೆಂಗೆ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದು. ಇನ್ನು ಆಕ್ಚುಲಿ ಸಿಚುಯೇಷನ್ ಅಲ್ಲಿ ಎಲ್ಲರೂ ಇನ್ನು ಏನಂತಾರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ ಅಥವಾ ಪಾಸಿಟಿವ್ ಆಗಿ ಹೇಳ್ಬೇಕು. ಸುಮ್ನೆ ಯಾವ್ದೋ ಅವಳು ಅಷ್ಟು ಹೇಳಿರೋ ವಿಷಯದಲ್ಲಿ ಯಾವುದೇ ಅದೆಷ್ಟು ಚೆನ್ನಾಗಿ ಆ ಪಾಯಿಂಟ್ಗಳನ್ನ ಕ್ಯಾಚ್ ಮಾಡ್ಕೊಂಡು ಬಂದು ಕಮೆಂಟ್ ಮಾಡಿದಾರೆ. ಏನ್ ಅವರೇ ಏನೋ ಒಂದು ಸ್ಟೋರಿ ನರೇಟ್ ಮಾಡ್ಬಿಟ್ಟವ್ರೆ, ಮಾಡಿವ್ರಂತೆ. ನೀವೇ ಸ್ಟೋರಿ ನರೇಟ್ ಮಾಡಿವ್ರಂತೆ. ಅವಳು ಹೇಳಿ, ಅವಳ ಪಾಠ ಅವಳು ಹೇಳಿ, ಟೈಮ್ ಕೊಡಿ ಒಂದ್ ಸ್ವಲ್ಪ, ಆಮೇಲೆ ಬಂದು ಹೇಳಿ. ಇನ್ನೊಂದೇನು ಅಂದ್ರೆ ನನ್ ವಿಡಿಯೋ ನೋಡಿ ನನಗ್ ಕಮೆಂಟ್ ಹೊಡೆದಿಲ್ಲ, ಡೈರೆಕ್ಟ್ ಹೋಗಿ ಇವಳು ಕಮೆಂಟ್ ಹೊಡೆದಿದ್ದಾರೆ. ಸೊ ಅಂದ್ರೆ ಬೇಜಾರಾಯ್ತು ನಮ್ಗೆ, ಬೇಜಾರೇ ಆಗಿಲ್ಲ. ನೀವೇನೇ ಹೇಳಿದ್ರು ನಾವ್ ಅಕ್ಸೆಪ್ಟ್ ಮಾಡ್ತೀವಿ ಅಂತಲ್ಲ. ಸೊ ನಮಗೂ ಬೇಜಾರಾಗಿದೆ, ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಜಗಳ ಆಗಿ, ಮಾತು ಬಿಟ್ಟು ಇವತ್ತು ಕೂತ್ಕೊಂಡು ಕ್ಲಾರಿಫೈ ಕೊಡ್ತಾ ಇರೋದು. ಹೇಳ್ತಾ ಇಲ್ವಾ, ಮದ್ವೆಗುಂತ ಮುಂಚೆ ಹೆಂಗಿದ್ವಿ ನಾವಿಬ್ರು ಅಕ್ಕ ತಂಗಿರು, ಮದ್ವೆ ಆದ್ಮೇಲೆ ನಮ್ದೇ ಆದಂತ ರೆಸ್ಪಾನ್ಸಿಬಿಲಿಟೀಸು ಎಲ್ಲಾನು ಇರುತ್ತೆ. ಕೆಲವೊಂದ್ ಕಷ್ಟ ಸುಖಗಳಲ್ಲೂ ಇವಳು ಆಗಿದ್ದಾಳೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನನ್ ಗಂಡ ಇದ್ದಾಗ ಚಿನ್ನಿ ಪ್ರೆಗ್ನೆಂಟ್ ಅಲ್ಲಿ ಪ್ರತಿಯೊಂದು ಅಮ್ಮ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಇವಳು ಮಾಡಿದ್ದಾಳೆ ನನಗೆ. ನೈಟ್ ಎಲ್ಲ ನಾನು ಹೆರಿಗೆ ನೋವು, ನಾರ್ಮಲ್ ಡೆಲಿವರಿ ಪೇನ್, ನಾರ್ಮಲ್ ನೋವು ಬಂದಾಗ ಇವಳು ಏನೇನೆಲ್ಲ ಸೇವೆ ಮಾಡ್ಬೇಕು ಎಲ್ಲಾನು ಮಾಡಿದ್ದಾಳೆ. ನಾನು ಇದನ್ನ ಶೇರು ಕೂಡ ಮಾಡಿದೀನಿ ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ, ಬೇಕಿದ್ರೆ ಹೋಗಿ ನೋಡಿ. ಯಾರು ಮರ್ತಿಲ್ಲ. ಇವಳು ಕೆಲವೊಂದ್ಸಲಿ ನನ್ಗೂ ಇವಳಿಗೂ ಸ್ವಲ್ಪ ಆಗುತ್ತೆ, ಅವಾಗ ಕ್ಲಾಶಸ್ ಆಗಿದೆ ಅಂತಲ್ಲ. ಅವಾಗ ನಮ್ಮ ಅಪ್ಪ ಅಮ್ಮ ಇದ್ದಾಗೂನು ಅಷ್ಟೇ, ನಮ್ಮಮ್ಮ ಇದ್ದಾಗೂನು ಅಷ್ಟೇ, ಒಂದೇ ಮನೇಲಿ ಇದ್ಕೊಂಡು ಇವಳು ಏನಾರು ಅಂದ್ರೆ ನಾನು 2-3 ತಿಂಗಳು ಇವಳ ಹತ್ರ ಮಾತು ಕೂಡ ಆಡ್ತಿರ್ಲಿಲ್ಲ. ಒಂದೇ ಮನೇಲಿ ಇದ್ರು ಕೂಡ ನಾನ್ ಹಂಗೆ ಇವಳೇ ಮಾತಾಡ್ಸಕ್ ಬರೋಳೆ ಹೊರ್ತು ನಾನೇ ಮಾತಾಡ್ಸಕ್ ಹೋಗ್ತಾ ಇರ್ಲಿಲ್ಲ. ಒಂದು ವಿಷಯ ನನಗೆ ಬೇಜಾರಾಗುತ್ತೆ ಅಂದ್ರೆ ನಾನು ಹಂಗೇನೆ ಹಂಗೇನೆ 10% ಮಾತಾಡ್ಸಲ್ಲ ಅಂದ್ರೆ 90% ನಾವ್ ಆಚೆಗಡೆ ಹೋಗ್ಬಿಟ್ರೆ ಎಷ್ಟು ತಿನ್ಕೊಂಡು ಬಟ್ಟೆಗಳು ತಗೊಂಡು ಹಿಂಗೆ ಲೈಫ್ ನಾವು ಲೀಡ್ ಮಾಡಿರೋ ಅಂತದ್ದು. ನಾನ್ ಯೂಟ್ಯೂಬ್ಗೆ ಬಂದಿರೋದು ಒಂದು ಅಚಾನಕ್ ಆಗಿ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ, ಇವಳು ಬಂದಿರೋದು ಒಂದು ಪ್ಯಾಷನ್ ರೀತಿ. ನೀವ್ ಕೇಳ್ಬೋದು ಏನು ಶೋಕಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವಾಗ ನಾವೇನ್ ಶೋಕಿ ಮಾಡ್ತಾ ಇಲ್ಲ ಯೂಟ್ಯೂಬ್ಗೆ ಬಂದ್ಬಿಟ್ಟು. ಇನ್ನೊಂದೇನಂದ್ರೆ ಫಸ್ಟ್ ಆತರ ಹೇಳೋರು ಫಸ್ಟ್ ಅವ್ರು ಒಂದ್ಸಲಿ ಟ್ರೈ ಮಾಡಿ, ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಅದನ್ನ ತಮ್ನೇಲ್ ಅದು ಇದು ಎಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನೀವ್ ಹಾಕಿ ಅದ್ರ ಕಷ್ಟ ಏನು ಅಂತ. ಆಮೇಲೆ ಬಂದ್ಬಿಟ್ಟು ಇನ್ನೊಬ್ರು ವಿಡಿಯೋ ಕಮೆಂಟ್ ಮಾಡಿ. ಯೂಟ್ಯೂಬ್ ಮಾಡೋದೇನು ಸುಲಭ ಅಲ್ಲ. ಆಮೇಲೆ ವಿತೌಟ್ ಐಡೆಂಟಿಟಿ ಕಮೆಂಟ್ ಮಾಡೋದು, ಮಾತ್ ಬೆಳೆಸಿ ರಿಪ್ಲೈ ಕೊಟ್ಕೊಂಡು ಹೋಗೋದು ತುಂಬಾ ಸುಲಭ. ಇವಾಗ ಇವಳ ಚಾನಲ್ಗೂ ಕಮೆಂಟ್ ಮಾಡಿದಿರಲ್ಲ, ಅವರೆಲ್ಲ ನನಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಾನ್ ತಿಳ್ಕೊಂಡು ತಪ್ಪು ತಿಳ್ಕೊಂಡು ನಾನೇನಾರ ಇದು ಮಾಡ್ತಾ ಇದೀನಿ ಅಂತಂದ್ರೆ ಅದು ನಿಮ್ಮ ಭ್ರಮೆ. ಅದು ನನಗ್ ಸಪೋರ್ಟ್ ಮಾಡ್ತವ್ರೆ ಅಂತ ನಾನ್ ಆತರ ಎಲ್ಲ ನಾನ್ ತಿಳ್ಕೊಂಡೇ ಇಲ್ಲ. ನಾನು ಆಕ್ಚುಲಿ ಅದು ತಂದಿಟ್ಟಿರೋದೆ, ಅದು ಪಕ್ಕ
ಇಮ್ಯಾಜಿನೇಷನ್ ಯಾರು ಒಳ್ಳೆ ರೀತಿ ಮಾಡ್ತಾರೆ, ಯಾರು ಒಳ್ಳೇದು ಬಯಸ್ತಾರೆ, ಯಾರು ಒಳ್ಳೇದ್ ಬಯಸಲ್ಲ, ಅದವರು ಕಮೆಂಟ್ ಮಾಡೋ ರೀತಿಲೇ ಗೊತ್ತಾಗುತ್ತೆ ಯಾರು ಹೆಂಗ್ ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ತುಂಬಾ ಜನ ಹೇಳಿದೀರಾ ನಿಮ್ ತಂಗಿ ಹೆಲ್ಪ್ ತಗೊಳ್ಳಿ, ಚೆನ್ನಾಗಿರಿ ನೀವು ಹಂಗೆ ಹಿಂಗೆ ಅಂತಲ್ಲ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀವಿ ನಾವು ನಿಜವಾಗ್ಲು. ಕೆಲವು ಹೆಣ್ಮಕ್ಳೇ ಸುಮಾರು ಜನ ನನ್ ಚಾನಲ್ ನೋಡೋದು ಹೆಣ್ಮಕ್ಳೇನೆ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಅವಳಿಗೆ ಹೋಗಿ ನೋಡ್ತಾರೆ ತುಂಬಾ ಜನ. ತುಂಬಾ ಅವಳದು ಚಾನಲ್ ಗ್ರೋ ಆಗ್ತಿತ್ತು. ಈ ಒಂದ್ ಮಂತೆ ಆಗೋಯ್ತು ಅವಳು ಸ್ಟಾಪ್ ಮಾಡ್ಬಿಟ್ಟು ವಿಡಿಯೋಸ್ನೆಲ್ಲ. ಯಾಕೆ ಅಂತಂದ್ರೆ ಅವಳಿಗೂ ಬೇಜಾರಿರುತ್ತೆ. ಇನ್ಮೇಲೆ ಹಾಕು, ನಾನೇ ಹೇಳಿದೀನಿ ಅವಳಿಗೆ ಹಾಕು ಬಿಡ್ಬೇಡ ಅಂತ ನಾನೇ ಹೇಳಿದೀನಿ. ಬಿಟ್ರೆ ಸುಮ್ನೆ ಆಡ್ಕೊಳ್ಳೋರ್ಗೆ ಬಿಟ್ರಪ್ಪ ಅಂತದ್ದು ಬೇಡ, ಅದಕ್ಕೆ ನಾನೇ ಹೇಳಿದೀನಿ ಹಾಕ್ಲೇಬೇಕು ನೀನು ಅಂತ ಅನ್ಬಿಟ್ಟು. ಇವಾಗ ನಾಳೆ ನಾಡಿದ್ದೆ ಅವಳು ಹಾಕ್ಬಿಡ್ತಾಳೆ, ಎಲ್ಲ ಕ್ಲಾರಿಟಿ ಕೊಟ್ಬಿಡ್ತಾಳೆ ಅಂತಲ್ಲ, ಅವಳು ಟೈಮ್ ತಗೊಂಡು ಹಾಕ್ತಾಳೆ. ಸೊ ಇವಾಗ ಹೆಂಗೆ ನಂಗೂ ಸಪೋರ್ಟ್ ಮಾಡ್ತಾ ಇದೀರಾ, ಅವಳಿಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಖಂಡಿತ. ಆಮೇಲೆ ಅದೇ ಹೇಳದ್ನಲ್ಲ, ನಾವು ಮುಂಚೆಯಿಂದಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಇವಾಗ ಒಂದ್ 5-6 ವರ್ಷ ಆಗೋಗ್ಬಿಡ್ತಿತ್ತಲ್ವಾ. ಅವಾಗಿಂದನೇ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ನಾವು ಲೀಡ್ ಮಾಡ್ತಿದ್ವು ಅಂತ ಲೈಫ್ ಸ್ಟೈಲು, ಮತ್ತೆ ಜಾಗಗಳು ಹೋಗ್ತಾ ಇದೆ ಅಂತ ನಾವ್ ಹಾಕ್ಬಿಟ್ಟಿದೀರ. ಅವಾಗಿಂದಾನೇ ಟ್ರೆಂಡಿಂಗ್ ಹೋಗ್ಬಿಟ್ಟಿರೋದೇನೋ. ಬಟ್ ನಾವ್ ಆ ಒಂದು ಗೋಜಿಗೆ ಹೋಗಿಲ್ಲ. ಇವಳು ಹೇಳೋಳು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಣ, ಅಲ್ಲಿ ಹಾಕಣ, ಇಲ್ಲ ಹಾಕಣ, ಅದು ಅವಾಗ ಬರ್ಲಿಲ್ಲ. ಅಷ್ಟು ಅವಾಗ ನಮಗ್ ಅದು ಬರ್ಲಿಲ್ಲ ಥಿಂಕಿಂಗ್. ಅದಕ್ಕೂ ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು ಅಂತ ಹೇಳ್ತಾರಲ್ವಾ. ಸೊ ಇವಾಗ ಅದು ಬಂದಿದೆ. ಸೊ ಮಾಡ್ತಾ ಇದೀವಿ, ಏನೋ ನಮ್ಮ ಒಂದು ಇಷ್ಟ, ಪ್ಯಾಷನ್ ಮತ್ತೆ ಜನದ ಸಪೋರ್ಟ್ ಇಂದ ಮಾಡ್ತಾ ಇದೀವಿ. ನಾನು ಹೇಳ್ತಾ ಇಲ್ಲ, ಯಾವತ್ತೂ ನನ್ಗೆ ಜನಗಳು ಡಿಮೋಟಿವೇಟ್ ಮಾಡಿಲ್ಲ. ಬಟ್ ಪ್ರತಿಯೊಬ್ರು ಯೂಟ್ಯೂಬ್ ಬಂದಿದ ತಕ್ಷಣ ಯಾರು ಶೋಕಿ ಮಾಡೋದಕ್ಕೆ ಬರೋದಿಲ್ಲ. ಅವ್ರಿಗೆ ಆದಂತ ಕೆಲವು ರೀಸನ್ಸ್ ಇರುತ್ತೆ, ಅದಕ್ಕೋಸ್ಕರ ಬಂದಿರ್ತಾರೆ ಯೂಟ್ಯೂಬ್ ಮಾಡಕ್ಕೆ. ಸುಮ್ನೆ ನೋಡೋರು ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡ್ತಾರೆ. ಫಸ್ಟ್ ಅದನ್ನ ಸ್ಟಾಪ್ ಮಾಡ್ಬೇಕು ಆಕ್ಚುಲಿ. ಬಿಕಾಸ್ ಅವ್ರವ್ರಿಗಾದಂತ ರೀಸನ್ಸ್ ಇರುತ್ತೆ. ಏನೋ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಯೂಟ್ಯೂಬ್ ಇಂದ ಬಂದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದಿರುತ್ತೆ. ಕೆಲವರು ಪ್ಯಾಷನ್ ಆಗಿ ಬಂದಿರ್ತಾರೆ, ಕೆಲವರು ಕಷ್ಟ ಅಂತ ಬಂದಿರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತದು. ಇವಾಗ ಎಷ್ಟೊಂದ್ ಜನ ಯೂಟ್ಯೂಬ್ ಇಂದಾನು ಗ್ರೋ ಆಗಿದ್ದಾರೆ. ಹೌದು, ಸುಮಾರು ಹಳಬ್ರೆಲ್ಲ ನೀವು ನೋಡ್ಬೋದು. ಎಷ್ಟೊಂದ್ ಜನ ಹಳಬ್ರದೆಲ್ಲ ನಾನು ಅವಾಗೆಲ್ಲ ಸುಮಾರು ಫಾಲೋ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಯೂಟ್ಯೂಬ್ ಇಂದಾನೇ ಗ್ರೋ ಆಗಿದ್ದಾರೆ. ಕೆಲವ್ರು ಎಷ್ಟೋ ಜನ, ಕೆಲವ್ರು ಪ್ಯಾಷನ್ ಇಂದ ಬಂದಿರ್ತಾರೆ. ಶ್ರೀಮಂತರೇನೆ, ಹೌದು, ಕೋಟಿಗಟ್ಲೆ ಇರೋರು ಏನಕ್ಕೆ ಯೂಟ್ಯೂಬ್ ಬರ್ತಾರೆ ಅಂದ್ರೆ ಪ್ಯಾಷನ್ ಆಗಿ ಬರ್ತಾರೆ. ನೀವು ಕೇಳ್ಬೋದು, ಇವಾಗ ನೀವೇನಕ್ ಬಂದಿದ್ದೀರಾ ಅಂತ. ನಾನೇನಕ್ ಬಂದಿದ್ದೀನಿ ಅಂದ್ರೆ ನನ್ನ ಒಂದು ತಲೆ ಸರಿ ಮಾಡ್ಕೊಬೇಕಿತ್ತು, ಅದಕ್ಕೆ ಯೂಟ್ಯೂಬ್ ಬಂದೆ, ಡೈವರ್ಟ್ ಮಾಡ್ಕೊಳಕ್ ಬಂದೆ. ಅದು ನನ್ಗೆ ಎಕ್ಸ್ಟೆಂಡ್ ಆಯ್ತು ಫ್ಯಾಮಿಲಿ. ಸೊ ನಾನ್ ಯಾಕೆ ಇದನ್ನ ಮುಂದೆ ಬೆಳೆಸ್ಕೊಂಡು ಹೋಗ್ಬಾರ್ದು ಅಂತ ಒಂದ್ ರೀತಿಲಿ ಬೆಳೆಸ್ಕೊಂಡು ಹೋಗ್ತಿರೋದು. ಪದೇ ಪದೇ ಹೇಳ್ತಾ ಇದೀವಿ ಅಂತಲ್ಲ, ಇರೋ ಫ್ಯಾಕ್ಟೇ ಇದು. ಏನು ನಿಮ್ಗೆಲ್ಲಾನು ಅನುಕೂಲ ಇದೆ, ಏನಕ್ಕೆ ಕಮೆಂಟ್ ಅಲ್ಲೂ ಇದ್ ಮಾಡಿದ್ರು ನಿಮ್ದೇನು ಏನಪ್ಪಾ ಎಲ್ಲ ಅನುಕೂಲ ಆಗ್ಬೇಕು. ಆಮೇಲೆ ಏನು ನಿಮ್ಗೇನು ಏನೋ ಅಂತಾರಲ್ಲ, ಅದು ನಮ್ಗೆ ಇಲ್ಲ ಸರಿಯಾಗಿ, ವ್ಯೂಸ್ ಬರ್ಬೇಕು ನಿಮಗೆ, ಆ ಟೈಮ್ ಇದನ್ನ ಕ್ಯಾರಿ ಮಾಡ್ಬೇಕು, ಅದಕ್ಕೆ ನೀವು ಪೋಸ್ಟ್ಗಳು ಹಾಕ್ತೇವೆ. ನಮ್ಮ ಒಂದು ಬೇಜಾರನ್ನ ನಾವು ಪೋಸ್ಟ್ ಹಾಕೊಂಡ್ರು ಇವರಿಗೆ ಬೇರೆ ಏನೋ ಒಂದು. ಯಾಕೆ ನೀವ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಹಾಕಲ್ವಾ, ವಾಟ್ಸಪ್ ಅಲ್ಲಿ ಹಾಕಲ್ವಾ, ಏನು ಹಾಕದೇ ಇಲ್ವಾ, ನೀವು ಹಂಗೆ ಇರ್ತೀರಾ? ಆಯ್ತು, ಇವಾಗ ನಾನು ಅಮ್ಮ ಹೋದ್ಮೇಲೆ 1 ವಾರ ನಾನು ವಿಡಿಯೋಸ್ ಹಾಕಿರಲಿಲ್ಲ, ಪೋಸ್ಟ್ ಹಾಕ್ತೆ. ನನ್ನ ಚಾನಲ್ ಫಾಲೋ ಮಾಡೋರು ಕೇಳ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಕೇಳ್ತಾರೆ, ನಾನೇನ್ ಸುಮ್ನೆ ಯೂಟ್ಯೂಬ್ ನ ಏನು ದುಡ್ಡು ಬರುತ್ತೆ ಅಂತ ಮಾಡ್ತಾ ಇಲ್ಲ. ನಾನು ಇವತ್ತು ಯೂಟ್ಯೂಬ್ ಬಿಟ್ರು ನಮ್ಮ ಅಪ್ಪ ಅವರೇ, ನನ್ನ ಗಂಡನ ಮನೆದೈತೆ, ನಾನು ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀನಿ. ಇವಳಿಗೂ ಅದೇ ತರಾನೇ, ಇದರಿಂದಾನೇ ಬರ್ಬೇಕು ಅಂತ ಏನಿಲ್ಲ ನಮಗೆ. ಇವರು ಏನೋ ಚಾನೆಲ್ ನ ಎಂಗೇಜ್ ಆಗಿ ಇಟ್ಕೋಬೇಕು ಅಂತ ವಿಡಿಯೋಸ್ ಹಾಕ್ತಾರೆ ವ್ಯೂಸ್ಗೆ. ಆಮೇಲೆ ಅಮ್ಮ ಹೋಗಿದ್ದಾರೆ 6 ದಿವಸ ಆಗಿದೆ, ಯಾಕೆ ಯಾರು ಹಾಕೇ ಅಲ್ವಾ? ಯಾರೋ ಒಬ್ರು ಅವ್ರ ಅಮ್ಮ ಹೋಗಿರೋ ಅಂತ್ಯಕ್ರಿಯೆ ಏನದು ಅಂತ್ಯಕ್ರಿಯೆ ಆ ವಿಡಿಯೋಸ್ನು ಹಾಕಿದ್ರು. ಹಂಗ ನಾವೇನ್ ಕ್ಯಾಶ್ ಮಾಡ್ಕೊಳಕ್ ಹೋಗಿದ್ರೆ ಅಪ್ಕಮಿಂಗ್ ವಿಡಿಯೋ ಬರುತ್ತೆ ಅಪ್ಕಮಿಂಗ್ ವಿಡಿಯೋ ಇವಳ ಚಾನಲ್ ಅಲ್ಲೇ ಹಾಕಿಸ್ತೀನಿ ನಾನು, ನೋಡಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ನಾವ್ ಯಾವ ತರ ಅಂತ ಅನ್ಬಿಟ್ಟು. ಆತರ ನಾವು ವ್ಯೂಸ್ ಬೇಕು ನಮ್ಗೆ ಅನ್ಬಿಟ್ಟಿದ್ರೆ ಬೇಜಾನಿತ್ತು ನಮ್ಗೆ ಹಾಕೋದಿಕ್ಕೆ. ಯಾಕೆ ಅಂತಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ನಾನು 1 ವಾರ ವಿಡಿಯೋ ಹಾಕಿಲ್ಲ ಅಂತಂದ್ರೆ ಏನಾಯ್ತಪ್ಪ ಪಾಪ ಇವಳಿಗೆ, ಏನಾಯ್ತು ಅಂತ ಕೇಳೋರಿದ್ದಾರೆ. ಬೇಡ, ನನಗೆ 10,000 ಜನ ಕೇಳೋದು ಬೇಡ, 100 ಜನ ನನ್ನ ವಿಡಿಯೋ ನೋಡೋರಿದ್ದಾರೆ. ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ, ನನ್ಗೆ ಒಂದು ಒಳ್ಳೇದ್ ಬಯಸೋರು 100 ಜನ ನೋಡೋರಿದ್ದಾರೆ. ಅವರೆಲ್ಲ ನೋಡ್ಲಿ ಏನಾಗಿದೆ ನನ್ನ ಲೈಫಲ್ಲಿ,
ಅಂತ ಒಂದ್ ಹಾಕಿದ್ದು, ಅದಕ್ಕೂನು ಈ ಚಾನಲ್ ಎಂಗೇಜ್ ಆಗಿ ಇಟ್ಕೋಬೇಕು ಇವ್ರು. ಏನಪ್ಪ ನೀವೇನ್ ಬೇಜಾರಲ್ಲಿ ಹಾಕದೇ ಇಲ್ವಾ, ಏನು ಹಾಕದೇ ಇಲ್ವಾ ನೀವು, ಪಾಪ ಹಂಗೆ ಇರ್ತೀರಾ ಅನ್ಸುತ್ತೆ ನೀವುಗಳೆಲ್ಲ. ಹಂಗ್ ಕಮೆಂಟ್ ಹೊಡೆದಿದ್ದೀರಲ್ಲ ಹೋಗ್ಬಿಟ್ಟು ಅವಳ ಚಾನಲ್ಗೆ. ಅವಳಿಗೆ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟು, ಅವಳೇನೋ ಒಂದು ಕುಕ್ಕಿಂಗ್ ಹಾಕೊಂಡು ಹೋಗ್ತಾ ಇದ್ದಾಳೆ. ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಅವಳ ಚಾನಲ್ ಹೋಗಿ ನೋಡ್ತಾ ಇದಾರೆ. ವಾರಕ್ಕೊಂದು ವಿಡಿಯೋ ಈ ತರ ಹಾಕೊಂಡ್ ಬರ್ತಿದ್ಲು, ಇವಾಗ್ಲೂ ಅಷ್ಟೇ ಹಾಕ್ತಾಳೆ. ಅದೇ ಕ್ಲಾರಿಟಿ ಕೊಡ್ಬೇಕಿತ್ತು. ಆಮೇಲೆ ಸುಮಾರು ಜನ ಅದೇ ಹೇಳದ್ನಲ್ಲ, ಅವ್ರ ಮನೇಲಿ ಯಾರು ತೀರೋದಾಗ ಅವ್ರದ್ದು ಏನದು ಕಂಪ್ಲೀಟ್ ಎಲ್ಲ ಪ್ರತಿಯೊಂದು ಏನಿದೆ ಏನು ಕಾರ್ಯಗಳು ಬಿಡಲ್ಲ, ಎಲ್ಲ ಪ್ರತಿಯೊಂದು ಹಾಕಿರೋ ಚಾನಲ್ಗಳಲ್ಲೂ ನಾನು ನೋಡಿದೀನಿ. ನಮ್ಗೆ ಆ ತರ ಹಾಕೊಂಡು ಆ ತರ ಇದು ಮಾಡೋ ಅಂತ ಅದೇನೋ ಅಂತಾರೆ ಒಂದು ವರ್ಡ್, ಅದು ಬೇಡ ನಮ್ಗೆ. ಏನಿದೆ ಅದನ್ನ ಹೇಳ್ಬೇಕಿತ್ತು, ಹೇಳ್ದೆ ಅಷ್ಟೇ. ಹೇಳೋ ರೀತಿನೇ ನಾನು ಹೇಳಿರೋದು, ಬೇರೆ ಎಲ್ಲ ಹೇಳಿಲ್ಲ. ಆಮೇಲೆ ಇನ್ನೊಂದು, ನನ್ನ ಚಾನಲ್ ಅಲ್ಲಿ ಒಬ್ರೋ ನಾನು ಯಾರಿಗೋ ಹೋಗ್ಬಿಟ್ಟು ಕಮೆಂಟ್ ಹೊಡೆದೆ. ಅವರು ಇವಾಗ ಯೂಶಲಿ ಯೂಟ್ಯೂಬ್ ಸ್ವಲ್ಪ ಗ್ರೋ ಆಯ್ತು ಅಂತಂದ್ರೆ, ನಾವು ಇನ್ನೊಬ್ರಿಗೆ ಇವಾಗ ಸ್ಯಾಮ್ ಸಮೀರ್ ಆಗಿರ್ಬೋದು, ವರುಣ್ ಆರಾಧ್ಯ ಆಗಿರ್ಬೋದು, ಸೋನು ಶ್ರೀನಿವಾಸ್ ಗೌಡ, ಈ ತರ ಯಾರ್ದಾರು ನಾವು ಹೋಗಿ ಕಮೆಂಟ್ ಹೊಡಿತೀವಿ ಅಂತಂದ್ರೆ, ಓ ನೀವೇನ್ ಇಲ್ಲಿ ಅಂತಾರೆ. ಆಮೇಲೆ ನಿನ್ ಮುಖ ನೋಡ್ಕೊ, ಹಂಗ್ ನೋಡ್ಕೊ, ಹಿಂಗ್ ನೋಡ್ಕೊ, ನಿನ್ ಮೇಕಪ್ ಹಾಕೊಳ್ಳಲ್ಲ, ಹಂಗೆ ಹಿಂಗೆ ಅಲ್ಲಲ್ಲಲ್ಲೇ ನನಗೆ ಅಟ್ಯಾಕ್ ಮಾಡ್ಬಿಡ್ತಾರೆ. ನೀನ್ ಇವಳಿಗೆ ಸಪೋರ್ಟ್ ಮಾಡ್ತೀಯ, ಅವನಿಗೆ ಮಾಡ್ತೀಯ, ಹಂಗೆ ಹಿಂಗೆ ಅಂದ್ಬಿಟ್ಟು. ನಾನು ನನ್ನ ಚಾನಲ್ ಅಲ್ಲಿ ಮೇಕಪ್ ಹಾಕೊಳ್ಳಲ್ಲ, ಹಾಕೊಳೋ ಟೈಮ್ ಬಂದ್ರೆ ನಾನು ಹಾಕಂತೀನಿ, ಆಯ್ತಾ. ಆಮೇಲೆ ಇನ್ನೊಂದೇನು, ಶೋಕಿ ಮಾಡ್ಬೇಕು, ಶೋಕಿ ತೋರಿಸ್ಬೇಕು, ಇಲ್ಲ ಶೋಕಿ ಮಾಡೋರ್ ಚಾನಲ್ ನೀವು ನೋಡ್ಬೇಕು ಅಂತಂದ್ರೆ ಸುಮಾರು ಚಾನಲ್, ನಾನು ಅದ್ರಲ್ಲೂ ನನ್ ಕಮೆಂಟ್ ಅದ್ರಲ್ಲಿ ಹೇಳಿದೀನಿ, ಅಂತವ್ರ ಚಾನಲ್ ಆತರ ಚಾನಲ್ ಇದೆ, ನೀವು ಅಂತ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೇಕಂದ್ರೆ ಸುಮಾರು ಸಾವಿರಾರು ಗಟ್ಲೆ ಚಾನಲ್ ಮಾಡಿ. ನಾವು ಮೇಕಪ್ ಹಾಕೊಳ್ಳಲ್ಲ, ನನ್ನ ಹೇರ್ ಸ್ಟೈಲು ಅಷ್ಟೇ, ನಾನು ಹೆಂಗಿದೀನೋ ಹಂಗೆ ಟೈಮ್ ಮಾಡ್ಕೊಂತೀನಿ. ನೋಡ್ಬೇಕು ಅಂತ ಇಷ್ಟ ಇದ್ರೆ ನೋಡ್ಬೋದು, ಇಲ್ಲ ಅಂದ್ರೆ ಸುಮಾರು ಚಾನಲ್ ಇದೆ, ಆಪ್ಷನ್ಸ್ ಜಾಸ್ತಿ ಇದೆ. ಅಲ್ಲ ನಮಗೂ ಒಂದು ಚೇತರಿಸ್ಕೊಳಕ್ ಟೈಮ್ ಬೇಕು. ನಾ ಇವಾಗ ಅದೇ ಪುರ್ಸೊತ್ತಾಗಿ ಕೂತ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಕಣ್ಗೆಲ್ಲ ಬಳ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋ ಅಷ್ಟು ಪುರ್ಸೊತ್ತಾಗ್ಲಿ ತಾಳ್ಮೆ ಆಗ್ಲಿ ಹೆಂಗಿರ್ಬೇಕು ನ್ಯಾಚುರಲ್ ಆಗಿ ನಾವು ಮಾಡೋದು. ಹೆಂಗ್ ಕಮೆಂಟ್ ಹೊಡಿತೀರಾ ನಿಜವಾಗ್ಲು ಅಂತಂದ್ರೆ, ಯಪ್ಪ ಐಡೆಂಟಿಟಿ ಹಿಡ್ಕೊಂಡ್ ಮಾಡಿ ನೋಡೋಣ, ನಿಮ್ ಫೋಟೋ ಹಾಕೊಂಡ್ ಮಾಡಿ ನೋಡೋಣ ಕಮೆಂಟ್ಸ್. ಇಲ್ಲ ನೀವೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಏನು ನಿನ್ ಕಣ್ಣು ಹಂಗಿದೆ, ಯಾರೋ ಒಬ್ರು ನನ್ ಚಾನಲ್ಗೆ ಬಂದ್ ಕಮೆಂಟ್ ಹೊಡಿತಾರೆ, ತಿರ್ಗಾ ನಾನು ಯಾರಿಗಾರು ಬೇರೆಯವ್ರಿಗೆ ಹೋಗಿ ಕಮೆಂಟ್ ಮಾಡಿದ್ರೆ ನಾನು ಒಳ್ಳೆ ರೀತಿ ಕಮೆಂಟ್ ಮಾಡ್ತೀನಿ, ವಾವ್ ನೈಸ್ ಹಂಗೆ ಹಿಂಗೆ ಅಂತ. ಇವಾಗ ನಾನು ಪಾಪ್ಯುಲರ್ ಆಗಿರೋ ನಂದು ಚಾನಲ್ ಇಟ್ಕೊಂಡು ನಾನು ಇನ್ನೊಬ್ರು ಕಮೆಂಟ್ ಹೊಡಿತಾ ಇದೀನಿ ಅಂತಂದ್ರೆ, ನನ್ಗೂ ಅವೇರ್ನೆಸ್ ಇರುತ್ತೆ, ಓ ನನ್ ಚಾನಲ್ ನೋಡ್ತಾರ ಅವರು, ಇಲ್ಲೂ ಬಂದ್ ಕಮೆಂಟ್ ಹೊಡ್ತಾರೆ, ಸೊ ನನ್ಗೂನು ಅದು ಬರುತ್ತೆ ಅಂತ ಅನ್ಬಿಟ್ಟು. ನಾನು ಹಂಗಿರಂಗಿದ್ರೆ ನಾನು ಇನ್ನೊಂದು ಐಡಿ ಕ್ರಿಯೇಟ್ ಮಾಡಿ ನಾನು ಕಮೆಂಟ್ ಹೊಡಿಬೋದು ತಾನೆ. ಈ ತಲೆ ಉಪಯೋಗಿಸ್ಕೋಬೇಕು ಸ್ವಲ್ಪ. ಸುಮ್ನೆ ಕಮೆಂಟ್ ಏನೋ ಬಾಯಿಗೆ ಬಂದಿದ್ದು ನೋಡ್ಬಿಡೋದು, ಬಾಯಿಗೆ ಬಂದಿದ್ದು ಏನೋ ಕಮೆಂಟ್ಗಳು ಹಾಕ್ಬಿಡೋದು, ಅದರಿಂದ ಯಾವ ರೀತಿ ಏನಾಗುತ್ತೆ ಅಂತ ತಿಳ್ಕೊಳಲ್ಲ. ಸುಮ್ನೆ ರ್ಯಾಂಡಮ್ ಆಗಿ ಏನ್ ನೋಡ್ತೀವೋ ಅದನ್ನ ತೆಗೆದು ಕಮೆಂಟ್. ಒಂದು ಕಮೆಂಟ್ ಇಂದ 2 ಸಂಸಾರ ಹಾಳ ಹೋಗ್ತವೆ ನಿಜವಾಗ್ಲು. ನೀವು ಹೊಡೆದಿರೋ ಕಮೆಂಟ್ಗಳಿಗೆ ಈ ಟೈಮಲ್ಲಿ ನಮ್ಗೆ ಎಷ್ಟು ಆಘಾತ ಆಯ್ತು ಅಂತಂದ್ರೆ ನಿಜವಾಗ್ಲೂನು ತಲೆ ಕೆಟ್ಟ ಹೋಗ್ಬಿಡ್ತದೆ ನಮ್ಗಂತೂ. ನಾನು ಏನ್ ಹೇಳೋದ್ನಪ್ಪ, ನಾನು ಇಲ್ದಿರೋದ್ ಏನ್ ಹೇಳೋದ್ನಪ್ಪ ನಾನು ಅಂತ. ಇವಳು ಒಂದ್ ಕಡೆ ಇವಳು ಮೆಸೇಜ್ ಮಾಡಿ ಇವಳು ತಲೆ ತಿಂತಾವಳೆ. ಇದ್ ಯಾವ್ದಪ್ಪ ಕತೆ ನಮ್ಗೆ ಅನ್ಕೊಂಡು, ಇಲ್ಲಿ ನಮ್ಮ ಅಪ್ಪಂಗೆ ಹೇಳ್ರೆ ನಮ್ಮ ಅಪ್ಪನೂ ಬೇಜಾರ್ ಮಾಡ್ಕೊಂಡ್ರು. ಫ್ಯಾಮಿಲಿ ಫ್ರೆಂಡ್ಸ್ ಅವರು, ನೀನೇನ್ ತಪ್ಪಿದ್ದು ಹೇಳಿಲ್ಲ ಬಿಡು, ನಿನ್ ತಂಗಿ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವಳೆ. ಅದು ಅಲ್ಲಿಂದ ಬಂದಿರೋ ಕಮೆಂಟ್ಸ್ ಗಳಿಗೂನು ನಾನು ಹಾಕಿರೋ ರೀತಿಗೆ ಎರಡಕ್ಕೂ ಅವಳು ತಲೆ ಕೆಡ್ಸ್ಕೊಬಿಟ್ಟವಳೆ ಅವಳು. ಸೊ ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡ್ ಕಮೆಂಟ್ ಮಾಡಿ, ಪೂರ್ತಿ ವಿಷಯ ತಿಳ್ಕೊಳ್ಳಿ. ಆಯ್ತು ಮಾಡಿವ್ರಂತೆ, ಸಮಾಧಾನ ಇರ್ಲಿ ಎಲ್ರಿಗೂ. ಒಂದ್ ಸೆಂಟೆನ್ಸ್ ನ ಕ್ಯಾಚ್ ಮಾಡ್ಬಿಟ್ಟು ಆ ಸೆಂಟೆನ್ಸ್ಗೆ ಊರ್ ಮನೆ ವಿಷಯನ ಬೇರೆಯವ್ರ ಮನೆ ವಿಷಯನೆಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸರ್ ಅಲ್ಲಿ ಫುಲ್ ಇದ್ರ ತರ ಮಾಡ್ಬಿಟ್ಟು ಎಸ್ತ್ ಬಿಡೋದಲ್ಲ ಕಮೆಂಟ್ ನ. ಪೂರ್ತಿ ವಿಷಯ ತಿಳ್ಕೊಂಡು ಎಲ್ಲಾರ ಮನೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತಂದ್ರೆ ಎಲ್ಲಾ ರೀತಿನೂ ಜಗಳ ಪಗ್ಲ ಅಳು ಮೂಳು ಎಲ್ಲಾನು ಇರುತ್ತೆ, ಇಲ್ದೆ ಏನಿರಲ್ಲ. ಯಾರುನು ಕ್ಲೀನು ಇದಾಗಿರಲ್ಲ. ಎಲ್ಲಾರ ಮನೇಲೂ ಇರೋ ಅಂತದ್ದೇ ನಮ್ಮ ಮನೇಲೂ ಇರೋದು. ಸ್ವಲ್ಪ ನಮ್ಮ ಮನೇಲಿ ಡಿಫ್ರೆಂಟ್ ಇರ್ಬೋದು, ನಿಮ್ಮ ಮನೇಲಿ ಅದಕ್ಕಿಂತ ವಿಭಿನ್ನವಾಗಿರ್ಬೋದು.
ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಅವಳು ಸ್ವಲ್ಪ ಟೈಮ್ ತಗೊಂಡು ಲವ್ ಸ್ಟೋರಿ ವಿಡಿಯೋ ಏನಿದೆ ಅದು ಹಾಕ್ತಾಳೆ. ಸೊ ಇಷ್ಟು ಹೇಳಬೇಕಿತ್ತು, ಹೇಳಿದ್ದೀವಿ. ನೆಕ್ಸ್ಟು ಹಾಕ್ತಾಳೆ, ಅವಳ ವಿಡಿಯೋದಲ್ಲೂ ಹಾಕ್ತಾಳೆ ಏನು ಎತ್ತ ಅಂತ ಅಂದ್ಬಿಟ್ಟು. ಇನ್ನೇನಾರು ಹೇಳ್ಬೇಕಾ? ಅಷ್ಟೇ, ಇನ್ನೇನಿಲ್ಲ. ನಾನು ಮಕ್ಕಳು ಮರಿನ ನೋಡಿಕೊಂಡು ನನ್ನ ಕಾಲ ನಾನು ತಳ್ತಾ ಇದ್ದೀನಿ. ಹಂಗೆ ಇವಾಗ ಅವಳು ಅಷ್ಟೇ, ಅವಳ ಮನೆ ಸಂಸಾರ ಅವಳು ನೋಡಲೇಬೇಕು. ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕಾಗಲ್ಲ, ಅವಳಿಗೂ ಗಂಡ ಮನೆ ಎಲ್ಲಾನು ಇದ್ದಾವೆ. ಹೋಗ್ತಾಳೆ ಬರ್ತಾಳೆ, ಇಲ್ಲೇ ಪಕ್ಕದಲ್ಲೇ ಅವಳೆ ಅಂತ ಅಂದ್ಬಿಟ್ಟು ಅವಳು ಲೀನಿಯನ್ಸ್ ತಗೊಂಡು ಬರೋದು ಇಲ್ಲ, ನಾವು ಕರೆಯೋದು ಇಲ್ಲ. ಅವಳಿಗೂ ಕೆಲಸ ಕಾರ್ಯಗಳಿರ್ತವೆ, ಹೇಳ್ತಾ ಇದ್ದೀನಲ್ಲ. ಆದಾಗ ಬರ್ತಾಳೆ ಹೋಗ್ತಾಳೆ. ಅಮ್ಮ ಇದ್ದಾಗ ಹೆಂಗಿತ್ತು ಹಂಗೇನೆ ಇವಾಗ್ಲೂ ಇರುತ್ತೆ, ಅದ್ರಲ್ಲಿ ಬದಲಾವಣೆ ಇಲ್ಲ. ಇಷ್ಟಕ್ಕೂ ಮೀರಿ ಇನ್ ಯಾವ ಥರ ಹೇಳ್ಬೇಕು ನಮಗೂ ಗೊತ್ತಿಲ್ಲ. ಹೇಳೋ ಅಂಥದ್ದು ಹೇಳಿದ್ದೀವಿ. ಸೊ ಕಮೆಂಟ್ಸ್ನ ಆದಷ್ಟು ನೋಡ್ಕೊಂಡು ಮಾಡಿ. 99% ಯಾರು ಮಾಡಲ್ಲ, ಬಟ್ 1% ಅಂತಾನೆ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಷ್ಟು ಮಟ್ಟಿಗೆ ಸಿಕ್ಕಿದೆ ಅನ್ನೋದಕ್ಕೆ, ಇಷ್ಟು ಬೇಗ ಸಿಕ್ಕಿರೋದಕ್ಕೆ ನಮಗೂ ಖುಷಿ ಇದೆ. ಯಾಕೆಂದ್ರೆ ತುಂಬಾ ಜನ ಹಳೊಬ್ರು ಇದ್ದಾರೆ, ಅವ್ರಿಗೆ ಇಷ್ಟು ಒಳ್ಳೆ ರೀತಿಲಿ ಸಪೋರ್ಟ್ ಸಿಕ್ಕಿಲ್ಲ. ಸೊ ನಮಗ್ ಕೊಟ್ಟಿದ್ದೀರಾ, ಆ ವಿಷಯವಾಗಿ ತುಂಬಾ ಖುಷಿ ಇದೆ ನಮ್ಗೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ಸ್ ಅನ್ನೋದು ತುಂಬಾ ಚಿಕ್ಕ ಪದ. ಹಿಂಗೇನೆ ವಿಡಿಯೋಸ್ನ ಹಾಕ್ತಾ ಇರ್ತೀವಿ, ನೋಡಿ ಹಿಂಗೇನೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.